ಓರ್ಗರ ಅಂತ ಅಂದ್ಬಿಟ್ಟಿದ್ದಾನೆ, ಇದನ್ನ ಕುಯ್ಯಕ್ ಕೊಟ್ಬಿಡ್ತಾರೆ. ಇಲ್ಲಿರೋವೆಲ್ಲ ಹುಷಾರಿಲ್ದೆ ಎಲ್ಲ ಹುಷಾರಿಲ್ದವ್ರವರೆಲ್ಲ ಇಲ್ಲಿ ಕೆಲವು ಕ್ಯಾನ್ಸರ್, ಅದು ಕ್ಯಾನ್ಸರ್, ಆ ಕ್ಯಾನ್ಸರ್ ಇಂದ ಎಲ್ಲ ಕೂದಲು ಉದುರೋಗಿರೋಂಥದ್ದು, ಹೊಟ್ಟೆ ಹಸ್ತಿದೆ ಅಂತ ಹೇಳಕ್ಕಾಗಲ್ಲ, ನೋವು ಆಯ್ತಾ ಇದೆ ಅಂತ ಹೇಳಕ್ಕಾಗಲ್ಲ, ಏನೂ ಗೊತ್ತಾಗಲ್ಲ ಪಾಪ. ಮುಖ್ಯವಾಗಿ 90% ಅನಿಮಲ್ಸ್ ಇರುವಂಥದ್ದೆಲ್ಲ ನಮ್ಮಲ್ಲಿ ಕೇಸ್ ಇರುವಂತ. ಓಕೆ. 5,000 ಪ್ರಾಣಿಗಳಿಗೆ ಫುಡ್ ಪ್ರೊಕ್ಯೂರ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಎಲ್ಲಿಂದ ಬರುತ್ತೆ, ಏನೇನ್ ತರಿಸ್ತೀರಾ? 1,90,000 ರೂಪಾಯಿ ಹುಲ್ ಪರ್ಚೇಸ್ ಮಾಡ್ಲೇಬೇಕು ಮೇಡಮ್ ನಾವು ಕಂಪಲ್ಸರಿ, ಪ್ರತಿನಿತ್ಯ. ಇದು ಊಟದ್ದು ನಾನು ಹೇಳ್ತಾ ಇರೋದು. 6 ಕೋಟಿ ಡೊನೇಷನ್ ಬರ್ಲೇಬೇಕು. ಇದನ್ನ ನಡೆಸಬೇಕು ಅಂತಂದ್ರೆ ವರ್ಷಕ್ಕೆ 6 ಕೋಟಿ ನಮ್ಮಲ್ಲಿ ಬರ್ಲೇಬೇಕು. 2 months ಬ್ಯಾಕ್ ನಾವು ಒಂದು ಬುಲ್ ಇಲ್ಲಿ ಇತ್ತು, ಫುಡ್ ತಗೊಳ್ಳೋ ಸ್ಟಾಪ್ ಮಾಡಿದ್ಮೇಲೆ ಎಕ್ಸಾಮಿನ್ ಮಾಡಿದ್ರೆ ಸಸ್ಪೆಕ್ಟೆಡ್ 84.5 kg ಅಷ್ಟು ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆಯಿಂದ ತೆಗೆದಿದ್ದಾರೆ. ಅದಕ್ಕೆ ಊಟ ಮಾಡಕ್ ಆಗ್ತಿಲ್ಲ. ಏನಂದ್ರೆ ರೀಸನ್ ಇದ್ದಿದ್ದೆ ಪೂರ್ತಿ ಪ್ಲಾಸ್ಟಿಕ್, ಬೇರೆ ಏನೂ ಇರ್ಲಿಲ್ಲ. ಈ ಪಿಂಜ್ರಾ ಪೋಲ್ ಅನ್ನೋದು ಇರ್ಲಿಲ್ಲ ಅಂದಿದ್ರೆ ಸರ್, ಇಷ್ಟು ಪ್ರಾಣಿಗಳು ಎಲ್ಲಿರ್ತಾ ಇದ್ವು, ಏನಾಗ್ತಿದ್ವು ಅಂತ ಪ್ರಶ್ನೆ ಬಂತು. ಎಲ್ಲ ಕೊಯ್ಯ ಕೊಟ್ಟಾಗ್ತಿತ್ತು. ಹೌದಾ? ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಾನಿವತ್ತು ಒಂದು ವಿಶೇಷವಾದ ತಾಣಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ನಿಮಗೆ ತಿಳಿಸೋದು ತುಂಬಾ ಮುಖ್ಯ ಅಂತ ಅನ್ನಿಸ್ತು. ಹಾಗಾಗಿ ಬಿಫೋರ್ ದಟ್ ಯಾವುದು ಅಂತ ಹೇಳೋದಕ್ಕೆ ಮುಂಚೆ, ಸಾಮಾನ್ಯವಾಗಿ ಮನುಷ್ಯರಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಒಬ್ರತ್ರ ಒಬ್ರು ಡಿಸ್ಕಸ್ ಮಾಡ್ಕೋತೀವಿ, ಒಂದು ಸೊಲ್ಯೂಷನ್ ಪಡ್ಕೊಳ್ತೀವಿ. ಆರೋಗ್ಯ ಸಮಸ್ಯೆ ಆಯಿತು ಅಂದ್ರೆ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇದ್ದಾರೆ, ಅಲ್ಲಿ ಹೋಗ್ತೀವಿ. ಅದಕ್ಕೂ ಮೀರಿ ನಂಗೆ ನೋಡ್ಕೊಳ್ಳೋಕೆ ಯಾರು ಇಲ್ಲ, ಹಿಂದೆ ಮುಂದೆ ಇಲ್ಲ, ಒಬ್ಬಂಟಿ, ಅನಾಥ ಅಂತ ಮಕ್ಕಳಾಗ್ಲಿ ವಯಸ್ಸಾದವರಾಗ್ಲಿ ಅವ್ರಗಳಿಗೆ ಅಂತಾನೆ ಆಶ್ರಯ ತಾಣಗಳಿದೆ, ಅನಾಥಾಶ್ರಮಗಳಿದೆ. ಬಟ್ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋದು, ಕೇರ್ ಮಾಡೋದು ಅಂತಿದೆಯಲ್ಲ, ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಸೊಸೈಟಿ. ಮನುಷ್ಯರದ್ದು ಹೀಗಾದ್ರೆ ವಾಟ್ ಅಬೌಟ್ ಪ್ರಾಣಿಗಳು? ಅವಕ್ಕೂ ಚಾಲೆಂಜಸ್ ಬರುತ್ತೆ, ಅವಕ್ಕೂ ಆರೋಗ್ಯ ಸಮಸ್ಯೆ ಆಗುತ್ತೆ. ಫಾಡರ್ ಇವತ್ತಿನ ಕಾಲದಲ್ಲಿ ಊಟ ತಿಂಡಿನೂ ಸಿಗೋದಿಲ್ಲ. ಅಂಥ ಪ್ರಾಣಿಗಳನ್ನ ನೋಡ್ಕೊಳ್ಳೋರು ಯಾರು? ಮನುಷ್ಯರಿಗೇನೋ ಹೆಲ್ಪ್ ಸಿಕ್ಬಿಡ್ತು, ಪ್ರಾಣಿಗಳಿಗೆ ಅವ್ರಿಗೆ ಅಂತಾನೆ ಮೈಸೂರಲ್ಲಿ ಒಂದು ಸ್ಪೆಷಲ್ ಜಾಗ ಇದೆ. ದಟ್ ಈಸ್ ಮೈಸೂರು ಪಿಂಜ್ರಾ ಪೋಲ್ ಸೊಸೈಟಿ. ನಮ್ಮ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಮೈಸೂರು ಪಿಂಜ್ರಾ ಪೋಲ್ ಸೊಸೈಟಿ. ಇದರ ವಿಶೇಷತೆ ಏನು ಅಂದ್ರೆ, ಅವರೇ ಬರ್ದಿದ್ದಾರೆ ಇಲ್ಲಿ ಬೋರ್ಡ್ ಅಲ್ಲಿ, ಹೌಸ್ ಫಾರ್ ದ ಹ್ಯಾಂಡಿಕ್ಯಾಪ್ಡ್, ಸಿಕ್ ಅಂಡ್ ಏಜ್ಡ್ ಅನಿಮಲ್ಸ್. ಅಂದ್ರೆ ಅಂಗವಿಕಲ, ರೋಗ ಪೀಡಿತ, ವಯಸ್ಸಾದ ಮತ್ತು ಅನಾಥ ಪ್ರಾಣಿಗಳ ಆಶ್ರಯ ತಾಣ ಅಂತ. ಸಾಮಾನ್ಯವಾಗಿ ನಾವು ಪೆಟ್ಸ್ ನ ಕರ್ಕೊಂಡ್ ಬರ್ತೀವಿ ಮನೆಯಲ್ಲಿ, ಸಾಕಷ್ಟು ರೀತಿಯ ಪೆಟ್ಸ್ ನ. ಬಟ್ ಅದನ್ನ ಚೆನ್ನಾಗಿದ್ದ ಕಂಡೀಷನ್ ಅಲ್ಲಿ ಕರ್ಕೊಂಡ್ ಬರ್ತೀವಿ. ಇನ್ನು ಚೆನ್ನಾಗಿರೋ ಕಂಡೀಷನ್ ಅಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ನ ಮಾಡ್ಬೋದು, ಕಮರ್ಷಿಯಲ್ ಪರ್ಪಸ್ಗೆ ಯಾವುದೇ ರೀತಿ ಇರ್ಬೋದು. ಬಟ್ ಇಲ್ಲಿ ಪ್ರಾಣಿಗಳನ್ನ ತರುವಾಗ್ಲೇನೆ ಚಾಲೆಂಜಸ್ ಇರುತ್ತೆ. ಸೊ ಇಲ್ಲಿ ಬೆಳಗಿನ ಸಂಜೆ ತನಕ ಹಾಗಿದ್ರೆ ಏನೆಲ್ಲ ನಡೆಯುತ್ತೆ, ಯಾವ ರೀತಿ ಪ್ರಾಣಿಗಳು ಬರುತ್ತೆ, ಅದನ್ನ ಹೇಗೆ ಶುಶ್ರೂಷೆ ಮಾಡ್ತಾರೆ, ಊಟ ತಿಂಡಿ ಹೇಗೆ ಪ್ರೊಕ್ಯೂರ್ ಮಾಡ್ತಾರೆ, ಒಟ್ಟಾರೆ ಈ ಪಿಂಜ್ರಾ ಪೋಲ್ ಸೊಸೈಟಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮಿಸ್ ಮಾಡದೆ ವಿಡಿಯೋ ಎಂಡ್ ತನಕ ನೋಡಿ, ಬಿಕಾಸ್ ಅಟ್ ದ ಎಂಡ್ ಐ ಹ್ಯಾವ್ ಅ ಇಂಪಾರ್ಟೆಂಟ್ ಮೆಸೇಜ್ ಪರ್ಟಿಕ್ಯುಲರ್ಲಿ ನಿಮ್ಮೆಲ್ಲರಿಗಾಗಿ. ಒಳಗೆ ಹೋಗೋಣ ಬನ್ನಿ. ಪಿಂಜ್ರಾ ಪೋಲ್ ಒಳಗೆ ಬರ್ತಿದ್ದಂಗೆ ಗೋಮಾತೆ ಹಸುಗಳು ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಇದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಇರುತ್ತೆ ಅಂತ. ತುಂಬಾ ವ್ಯಾಸ್ಟ್ ಏರಿಯಾ ಇದು. ಅಂಡ್ ಮೇ ಬಿ ಹಸುಗಳಿಗೆ ಅಥವಾ ಇಲ್ಲಿರೋ ಪ್ರಾಣಿಗಳಿಗೆ ಮೇವು ಅಂತ ಕಾಣುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿನ ಬೆಳಗಿನ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ. ಇಲ್ಲೂ ಕೂಡ ಒಂದಷ್ಟು ಹಸುಗಳಿದೆ. ಸರಿ, ಇವತ್ತಿನ ಆಕ್ಟಿವಿಟೀಸ್ ಏನಾಗ್ತಿದೆ, ಏನ್ ನಡೆಯುತ್ತೆ ಇಲ್ಲಿ ಪಿಂಜ್ರಾ ಪೋಲಲ್ಲಿ, ಅದನ್ನ ಇಲ್ಲಿರೋರ ಹತ್ರ, ಇಲ್ಲಿಯ ಕಮಿಟಿ ಯಾರಿದ್ದಾರೆ ಅವ್ರನ್ನ ಮಾತಾಡ್ಸಿ ತಿಳ್ಕೊಳ್ಳೋಣ. ಹೋಗೋಣ. ಸೊ ಇವಾಗ ನಾನು ಇಲ್ಲಿ ಬಗ್ಗೆ ವಿಚಾರ ತಿಳಿಸ್ಕೊಡೋದಕ್ಕೆ ಇಲ್ಲಿಯ ಕಮಿಟಿ ಮೆಂಬರ್ಸ್ ಎಲ್ಲ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಾ? ಆರಾಮ್. ನಮ್ಮ ಆಡಿಯನ್ಸ್ ಸ್ವಲ್ಪ ಸರ್ಪ್ರೈಸ್ ಶಾಕೋ ಆಗಿರ್ತಾರೆ. ಡಾಕ್ಟರ್ ಚಂದ್ರಶೇಖರ್ಗೂ ನಾನ್ ತೋರಿಸ್ತಾರೋ ಪಿಂಜ್ರಾ ಪೋಲ್ಗೂ ಏನಪ್ಪಾ ಸಂಬಂಧ ಅಂತ ಹೇಳಿ. ಇನ್ಫ್ಯಾಕ್ಟ್ ಚಂದ್ರಶೇಖರ್ ಸರ್ ಮನುಷ್ಯರಿಗೆ ಹೇಗೆ ಶುಶ್ರೂಷೆ ಮಾಡ್ತಾರೋ ಪ್ರಾಣಿಗಳ ಬಗ್ಗೆನೂ ಅಷ್ಟೇ ಅನುಕಂಪ ಅಥವಾ ಒಂದು ಹಾರ್ಟ್ ಅವ್ರದ್ದು ಮಿಡಿಯುತ್ತೆ, ಹೃದಯ ಮಿಡಿಯುತ್ತೆ. ಅವರು 40-50 ವರ್ಷಗಳ ಅಸೋಸಿಯೇಷನ್ ವಿತ್ ಮೈಸೂರು ಪಿಂಜ್ರಾ ಪೋಲ್ ಬರ್ತಾ ಇದ್ದಾರೆ. ಇಲ್ಲಿ ಅಡ್ವೈಸರಿ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ. ಅಂಡ್ ಪ್ರತಿನಿತ್ಯ ಬರ್ತೀರಾ ಸರ್? ಆಲ್ಮೋಸ್ಟ್ ಇಲ್ಲ ತಿಂಗಳಲ್ಲಿ 1 ದಿವಸ 2 ದಿವಸ ಯಾವಾಗಾರು ಬರ್ತೀವಿ. ಓಕೆ. ಸೊ ಇದೆಲ್ಲ ಫ್ರೆಂಡ್ಲಿ ಆಗ್ಬಿಟ್ಟಿದಾವ ನಿಮ್ಗೆ? ಏನ್ ಮುದ್ದಾಗಿದೆ ಅಲ್ಲ ಸರ್. ಈ ಪಿಂಜ್ರಾ ಪೋಲ್ ಒಟ್ಟು ಎಷ್ಟು ದೊಡ್ಡದಿದೆ, ಅಥವಾ ಈ ಲ್ಯಾಂಡ್ ಏರಿಯಾ ಏನಿದೆ ಸರ್? ಇದು 60 ಎಕರೆ ಇದೆ. 60 ಎಕರೆ ಮೈಸೂರು ಅರಮನೆಯಿಂದ ಇದ್ ಮಾಡಿದ್ದಾರೆ, ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ಏನಂದ್ರೆ ಈ 60 ಎಕರೆಯಲ್ಲಿ ಇವಾಗ
5,000 ಹಸುಗಳು, ಕರುಗಳು, ಕುದುರೆ ಈ ತರ ಎಲ್ಲ ಯಾವುದನ್ನ ಬೇಡ ಅಂತ ಕೆಲವರು ಮನೆಯಿಂದಲೇ ಕಳ್ಸಿಕೊಡ್ತಾರೆ. ಯಾರು ಕಟಕರಿಗೆ ಕೊಡಬಾರ್ದು ಅಂತಲೇ ಮನೆಗೆ ಕಳ್ಸಿಕೊಡ್ತಾರೆ. ಓಕೆ. ಮನೆಯಿಂದಲೇ ಕಳ್ಸಿಕೊಡ್ತಾರೆ. ಇಲ್ಲ ಅಂದ್ರೆ ಕೆಲವು ಲಾರಿಗಳಲ್ಲಿ ತುಂಬಿ ಬೇರೆ ದೇಶಕ್ಕೆಲ್ಲ ಹೋಗುವಂತದ್ದನ್ನೆಲ್ಲ ನಮ್ಮ ಕಾರ್ಯಕರ್ತರುಗಳು ಕಷ್ಟಪಟ್ಟು ಅಲ್ಲಿ ಲಾರಿ ತಡೆದು ಅದನ್ನೆಲ್ಲ ಹಿಡ್ಕೊಂಡ್ಬಂದು ಇಲ್ಲಿಗೆ ತಂದು ಬಿಡ್ತಾರೆ. ಅದನ್ನ ಪ್ರತಿನಿತ್ಯ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಡೊನೇಷನ್ಸ್ ಇವೆಲ್ಲ ಬರುತ್ತೆ. ಅದೆಲ್ಲದರ ಡೀಟೇಲ್ಸ್ ನ ನಮ್ಮ ವಿನೋದ್ ಅಂತ ಇವರು ಸೆಕ್ರೆಟರಿ ಅವರು, ನಮ್ಮ ಅಧ್ಯಕ್ಷರು ಅವರು ನಮ್ಮ ದೇವರಾಜ ಅರಸು ರೋಡ್ ನಲ್ಲಿ ಒಂದು ಅಶೋಕ ರೋಡ್ ಅಲ್ಲಿ ಒಂದು ಇದನ್ನ ನಡೆಸ್ತಾರೆ, ವೃತ್ತಿಯನ್ನ ನಡೆಸ್ತಾರೆ. ಇವರುಗಳು ಇದೆಲ್ಲದರ ಪೂರ್ಣ ವಿವರ ಕೊಡ್ತಾರೆ. ಓಕೆ. ಎಸ್ ಸರ್, ವಿನೋದ್ ಸರ್ನ ಹಾಗಿದ್ರೆ ಮಾತಾಡ್ಸೋಣ ಅಲ್ವಾ? ಸೊ ಇದೆಲ್ಲ ನೆನ್ಪಿಟ್ಕೊಳ್ತಾವ? ಇವಾಗ ನೀವು ಬರ್ತಿರಲ್ಲ, ನೀವೇ ಅಂತ ಗೊತ್ತಾಗತ್ತಾ? ಎಲ್ಲಕ್ಕೂ ಅಯ್ಯೋ, ಪ್ರಾಣಿಗಳಲ್ಲಿ ಆ ಸೆನ್ಸ್ ತುಂಬಾ ಅದ್ಭುತವಾದ ಸೆನ್ಸ್. ನಿಮ್ಗೆ ಸ್ವಾಗತ ಮಾಡ್ತಾ ಇರೋದು ಅಲ್ವಾ? ಸ್ವಾಗತ ಮಾಡ್ತಿದ್ದ ನಂಗೆ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ಪಿಂಜರಾಪೋಲ್ ಕಮಿಟಿ ಮೆಂಬರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ಬೇಕಾ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಇದ್ದಾರೆ. ನಮಸ್ಕಾರ ಸರ್ ಎಲ್ರಿಗೂ. ಆಕ್ಚುಲಿ ನೀವೆಲ್ಲ ತುಂಬಾ ಹ್ಯುಮ್ಯಾನಿಟೇರಿಯನ್ ವರ್ಕ್ ಮಾಡ್ತಾ ಇದ್ದೀರಾ. ಮೂಕ ಪ್ರಾಣಿಗಳಿಗೆ ಒಂದು ಆಶ್ರಯ ಕೊಡೋದು ಅಥವಾ ಶುಶ್ರೂಷೆ ಮಾಡೋದಿದೆಯಲ್ಲ, ಅದೊಂದು ಪುಣ್ಯದ ಕೆಲಸ. ಆ ಪುಣ್ಯ ನೀವು ತಗೊಂಡಿದ್ದೀರಾ. ಇವತ್ತು ಅದನ್ನ ನಮ್ಮ ಜನರಿಗೆ ತಿಳಿಸೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ವಿನೋದ್ ಸರ್, ಫಸ್ಟ್ ನನ್ನ ಪ್ರಶ್ನೆ ನಿಮ್ಗೆ ಏನಂದ್ರೆ, ಇಷ್ಟೊಂದು ಕರುಗಳು ಒಟ್ಟಿಗೆ ಅಂದ್ರೆ ಕರುಗಳಿಗೆ ಸಪರೇಟ್ ಜಾಗ ಅಂತ ಮಾಡ್ತೀರಾ ಅಥವಾ ಇಷ್ಟೊಂದು ಒಟ್ಟಿಗೆ ಇದೆಯಲ್ಲ? ನೋಡಿ, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಎಡಭಾಗದಲ್ಲಿರುವಂಥವ್ರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸುಮ್ತಿಲಾಲ್ ಜಿ ಅವರು, ಮತ್ತೆ ನಮ್ಮ ಮದನ್ ಲಾಲ್ ಮಾರುಜಿ ಅವರು, ಮತ್ತೆ ರಾಜೇಶ್ ಅವರು, ಮತ್ತೆ ನಮ್ಮ ಸಂಸ್ಥೆಯ ಖಜಾಂಜಿ ಅವರು ಅಶೋಕ್ ಜಿ ಅಂತ ಅನ್ಬಿಟ್ಟಿದ್ದಾರೆ. ತಾವು ಇದನ್ನ ಕರುಗಳ ಬಗ್ಗೆ ಕೇಳ್ತಿದ್ರಿ. ಹೌದು. ನೋಡಿ, ಈ ಕರು ಇದಲ್ಲ, ಈಗ ಇದು ಕೇವಲ 3 ದಿನ 4 ದಿನ ಆಗಿದೆ ಹುಟ್ಟಿ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಓರ್ಗರ ಅಂತ ಅನ್ಬಿಟ್ಟಿದ್ದಾನೆ, ಇದನ್ನ ಕುಯ್ಯಕ್ ಕೊಟ್ಬಿಡ್ತಾರೆ. ಅಯ್ಯೋ. ಹೌದು. 3 ದಿನ 4 ದಿನ ಅಷ್ಟೇ, ಅಂದ್ರೆ ತಾಯಿ ಹಾಲೇ ಕುಡ್ದಿರಲ್ಲ ಅದನ್ನ ಏನ್ ಮಾಡ್ತಾರೆ, ಕಟಕರು ಕೊಟ್ಬಿಡ್ತಾರೆ. ಸೊ ಈಗ ಇದು ಮೊನ್ನೆ ಬಂದಿರೋಂಥದ್ದು ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ 20 ಕರುಗಳನ್ನ ಒಟ್ಟಿಗೆ ಸೀಸ್ ಮಾಡ್ಕೊಂಡ್ ಬಂದಿರೋ. ಅಂದ್ರೆ ಒಂದು ಆಟೋನಲ್ಲಿ 20 ಕರುಗಳು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿದ್ದೇನೆ. ಇದನ್ನ ತಗೊಂಡೋಗ್ತಿದ್ದನ್ನ ರಾತ್ರಿ ಬೆಳಗಿನ ಜಾವ 7 ಗಂಟೆಯಲ್ಲಿ ಹುಣಸೂರು ಗ್ರಾಮಾಂತರ ಠಾಣೆಯವರು ಇದನ್ನ ಸೀಸ್ ಮಾಡಿದ್ರು. ಸೀಸ್ ಮಾಡಿ ನಂತರ ಇದನ್ನ ನಮ್ಗೆ ಒಪ್ಪಂದ ಮಾಡಿದ್ರು, ನಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಸಪ್ರೇಟ್ ಆಗಿ ಇದಕ್ಕೆ ಅಂತ ಅಂದ್ಬಿಟ್ಟಿದ್ದೇನೆ ನೋಡ್ಬೇಕಾಗತ್ತೆ. ಅದು ಸಪ್ರೇಟ್ ಆಗಿ ಇದಕ್ಕೆ ಪಾಲನಾ ಪೋಷಣೆ ಅಂದ್ರೆ ಹಾಲು ಕೊಡುವಂಥದ್ದು. ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ 1.5 ಲೀಟರ್ ಹಾಲು, ಸಂಜೆ 1.5 ಲೀಟರ್ ಹಾಲು ಒಂದೊಂದಕ್ಕೆ. ಅಂದ್ರೆ ಪರ್ ಡೇ 3 ಲೀಟರ್ಸ್ ಆಫ್ ಮಿಲ್ಕ್ ಇದಕ್ಕೆ ಕೊಡ್ಬೇಕಾಗತ್ತೆ. ಅಂದ್ರೆ ನೀವ್ ಹೇಳಿದ್ದು, ಸಾರಿ ಟು ಇಂಟರಪ್ಟ್, ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು? ಕಸಾಯಿಖಾನೆಗೆ. ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ದಿದ್ದನ್ನ ಇಷ್ಟು ಪುಟ್ಟ ಕಂದ ಅದೇ ಮೇಡಮ್ ಹೇಳ್ತಾರೆ, 2 ದಿನ 3 ದಿನ ಆಗಿರ್ತದೆ ಅಷ್ಟೇ. ಇದು ಪಾಪ ಹುಟ್ಟಿ 2 ದಿನ ಆಗಿರಲ್ಲ, ಕೊಯ್ಯಕ್ ಕೊಟ್ಬಿಡ್ತಾರೆ. ಸೊ ಅಂತ ಪ್ರಾಣಿಗಳು ಇಲ್ಲಿ ಬರ್ತಾವ? ಇನ್ನು ಎಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಂತ ಮೇಜರ್ ಆಗಿ ನಮ್ಮ ಸಂಸ್ಥೆ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ಭಾರತಕ್ಕೆ ಎಲ್ಲಕ್ಕಿಂತ ದೊಡ್ಡ ಗೋಶಾಲೆ ನಮ್ದು. ಇವತ್ತಿನ ದಿನದಲ್ಲಿ ನಮ್ಮ ಹತ್ರ 5,000 ಪ್ರಾಣಿಗಳಿದೆ. ಅದರಲ್ಲಿ ನೀವು ಹಸು, ಎಮ್ಮೆ, ಎತ್ತು, ಕೋಣ, ಮತ್ತೆ ಅದನ್ನ ಹೊರತುಪಡಿಸಿ ನಮ್ಮ ಹತ್ರ ಒಂದು 26 ಕುದುರೆ ಇದೆ. ಕುದುರೆ ಅಂದ್ರೆ ರೇಸ್ ಕೋರ್ಸ್ ಅಲ್ಲಿ ಯಾವ್ದು ಉಪಯೋಗ ಆಗಲ್ಲ, ಅದನ್ನು ಇಲ್ಲೇ ತಂದ್ಬಿಟ್ಬಿಡ್ತಾರೆ. ಆಯ್ತಾ? ಸೊ ಆ ತರದ ಒಂದು ಸಂಸ್ಥೆ ಇದು. ಇವಾಗ ಒಟ್ಟು ಎಷ್ಟು ಸಂಖ್ಯೆ ಇದೆ ಸರ್ ಪ್ರಾಣಿಗಳು? 5,000 ಅಂತ ಅಂದ್ರೆ ಇಲ್ಲಿ ನಮ್ಮಲ್ಲಿ 4,400 ಇದೆ. ಮತ್ತೆ ಇಲ್ಲಿಂದ ನಮ್ಮ 12 ಕಿಲೋಮೀಟರ್ ದೂರದಲ್ಲಿ ಒಂದು ಮೊದಲನೇ ಯೂನಿಟ್ ಇದೆ ನಮ್ದು ಉದುಬೂರಲ್ಲಿ, ಅಲ್ಲಿ 400 ಇದೆ, 500 ಇದೆ. ಸೊ ಒಟ್ಟು 5,000 ಇದೆ. ಒಟ್ಟು ಟೋಟಲ್ ಆಗಿ 5,000 ನಮ್ಮಲ್ಲಿ ಪ್ರಾಣಿಗಳಿದೆ. ಎಸ್. ಸರ್, ಕರುಗಳ ಬಗ್ಗೆ ಹೇಳಿದ್ರಿ, ಇದು ಹೇಗೆ ಬಂತು ಏನು ಅಂತ. ಇನ್ನು ಯಾವ್ಯಾವ ತರ ಪ್ರಾಣಿಗಳನ್ನ ಎಲ್ಲೆಲ್ಲಿಂದ ಇಲ್ಲಿಗೆ ತರೋದು ಸರ್ ಸಾಮಾನ್ಯ? ಒಂದು ಮುಖ್ಯವಾಗಿ ಕಸಾಯಿಖಾನೆಗೆ ಹೋಗುವಂತ ಪೊಲೀಸ್ನವರು ಸೀಸ್ ಮಾಡಿ ನಂತರ ಇಲ್ಲಿ ಕಳ್ಸಿಕೊಡ್ತಾರೆ. ಇವತ್ತಿನ ದಿನಕ್ಕೆ ನಮ್ಮಲ್ಲಿ 148 ಕೇಸ್ ನಡೀತಾ ಇದೆ. ಅಂದ್ರೆ FIR ಮಾಡ್ತಾರೆ.
FIR ಮಾಡಿ ಕರ್ನಾಟಕ ಕೌನ್ಸಿಲರ್ ಆಕ್ಟ್ ಅಡಿಯಲ್ಲಿ ಹಾ. ಅದನ್ನ ನಮ್ಗೆ ಆಸ್ ಎ ಕಸ್ಟಡಿ ನಮ್ಗೆ ಕಳಿಸ್ಕೊಡ್ತಾರೆ ಅದನ್ನ. ಓಕೆ ಸೊ ಮುಖ್ಯವಾಗಿ 90% ಅನಿಮಲ್ಸ್ ಇರುವಂತದ್ದೆಲ್ಲ ನಮ್ಮಲ್ಲಿ ಕೇಸ್ ಇರುವಂತ. ಓಕೆ ಸರಿ ಸರಿ. ಅದನ್ನ ಹೊರತುಪಡಿಸಿ ಹಾ. ನಮ್ಮ ಗೋಪಾಲಕರು ಇದಾರಲ್ಲ, ಸುತ್ತಮುತ್ತ ಗೋಪಾಲಕರು ಸಾಕಕ್ಕಾಗಲ್ಲ. ಅಂದ್ರೆ ವಯಸ್ಸಾಗ್ಬಿಟ್ಟಿದೆ, ಹಾಲು ಕೊಡ್ತಾ ಇಲ್ಲ, ಅದನ್ನ ಸುಮ್ಮನೆ ಯಾಕೆ ಊಟ ಹಾಕ್ಬೇಕು, ಅದನ್ನ ಗೋಶಾಲೆಗೆ ಬಿಡ್ಬೇಕು ಅಂತ ಅಂದ್ರೆ ಇಡೀ ಮೈಸೂರು ನಗರ ಅಲ್ಲ, ಒಂದು ಮೈಸೂರು ಜಿಲ್ಲೆ ಅಲ್ಲ, ಈವನ್ ಫ್ರಮ್ ಮಂಡ್ಯ ಡಿಸ್ಟ್ರಿಕ್ಟು ಮತ್ತೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇಂದಾನು ಜನಗಳು ಆ ಹಸುಗಳನ್ನ ಕರುಗಳನ್ನ ಅಂದ್ರೆ ಮೇಲ್ ಜಾಸ್ತಿ, ಮೇಜರ್ ಆಗಿ ಮೇಲು, ಅದನ್ನೆಲ್ಲ ತಂದ್ಬಿಡ್ತಾರೆ, ಇಲ್ಲಿಗೆ ಬಿಡ್ತಾರೆ. ನಮಗ್ ತಂದ್ಬಿಟ್ಬಿಡ್ತಾರೆ. ಓಕೆ ನಾವು ಅದಕ್ಕೆ ಯಾವ್ದೇ ತರ ಚಾರ್ಜಸ್ ಅನ್ನೋದು ಏನು ತಗೊಳ್ಳೋದಿಲ್ಲ. ಒಂದು ಪ್ರೊಸೀಜರ್ ಇರ್ತದೆ, ಒಂದು ಪ್ರೊಸೀಜರ್ ಪ್ರಕಾರ ನಾವು ಅದನ್ನ ಅವ್ರ ಆಧಾರ್ ಕಾರ್ಡು, ಅವ್ರ ಫೋನ್ ನಂಬರ್ ಎಲ್ಲ ತಗೊಂಡು ಅವ್ರಿಗೊಂದು ದಾಖಲೆಯನ್ನು ಕೊಡ್ತೀವಿ, ನೀವು ರಿಸೀವ್ ಮಾಡ್ಕೊಂಡಿದ್ದೀವಿ, ನಿಮ್ಮಿಂದ ತಗೊಂಡಿದೀವಿ ಅನ್ನಕ್ ಒಂದ್ ದಾಖಲೆ. ಹೌದು. ಅದ್ ಬಿಟ್ರೆ ಅದನ್ನು ಬಿಟ್ರೆ ನೆಕ್ಸ್ಟ್ ಈ ರೋಡ್ ಸೈಡ್ ಆಕ್ಸಿಡೆಂಟ್ಸ್ ಆಗಿರ್ತದೆ, ಅಂಥದಕ್ಕೆ ನಾವು ತುಂಬಾ ಒತ್ತು ಕೊಡ್ತೀವಿ. ರೋಡ್ ಸೈಡ್ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗಿರೋಂಥ ಅಂಥ ಕೇಸಸ್ಸು ಇತ್ತೀಚಿನ ದಿನಗಳಲ್ಲಿ ಮೈಸೂರು ನಗರದಲ್ಲಿ ತುಂಬಾ ಜಾಸ್ತಿ ಆಗಿದೆ, ಪರ್ಟಿಕ್ಯುಲರ್ಲಿ ರಿಂಗ್ ರೋಡ್ಸ್ ಅಲ್ಲಿ. ರಿಂಗ್ ರೋಡ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಮ್ಮ ಗೋಪಾಲಕರು ಮೇಯಕ್ಕೆ ಅಂತ ಬಿಟ್ಬಿಡ್ತಾರೆ ಹಸುಗಳನ್ನ. ಸೊ ಈ ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ಏನಾಗುತ್ತೆ ಬಂದೇ ಹೊಡೆದು ಬಿಡ್ತದೆ. ಸೊ ಆ ತರದ ಕೇಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಈಗ ಪರ್ಟಿಕ್ಯುಲರ್ಲಿ ಆಕ್ಸಿಡೆಂಟ್ ಕೇಸ್ ಆದ್ರೆ ಒಬ್ಬ ಕಾಮನ್ ಮ್ಯಾನ್ ಏನ್ ಮಾಡ್ಬೋದು ಇಲ್ಲಿ ಕರ್ಕೊಂಡ್ ಬರಕ್ಕೆ? ಕಾಮನ್ ಮ್ಯಾನ್ ಮಾಡಕ್ಕೆ ಈಗ ಏನಾಗಿದೆ ಅಂತಂದ್ರೆ ನಮ್ದೊಂದು ನಂಬರ್ ಕೊಟ್ಟಿದ್ದೀನಿ, ನಂದೊಂದು ನಂಬರ್ ಇದೆ, ಮತ್ತೆ ನಮ್ಮ ಸಹಪಾಠಿ ಒಬ್ಬ ಸುರೇಂದರ್ ಅಂತ ಅಂದ್ಬಿಟ್ಟಿದ್ದಾರೆ, ಅವ್ರದ್ದು ನಂಬರ್ ಇದೆ. ಓಕೆ ನಾವು ಆಂಬ್ಯುಲೆನ್ಸ್ ಮೇಲೆ ಆಲ್ರೆಡಿ ನಂಬರ್ನ ಹಚ್ಚಿದೀವಿ, ಅಂದ್ರೆ ಸುಮಾರು ಜನಕ್ಕೆ ಗೊತ್ತಾಗಿದೆ ಆಲ್ರೆಡಿ. ಓಕೆ ಮತ್ತೆ ಕೆಲವು ಸಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಂಬರ್ ಕೊಟ್ಟಿದ್ದೀವಿ. ಹೌದು. ಸೊ ಆ ನಂಬರ್ ನೋಡ್ಕೊಂಡು ಅವ್ರು ಫೋನ್ ಮಾಡ್ತಾರೆ. ನಂತರ ನಾವು ಇಮಿಡಿಯೇಟ್ ಆಗಿ ನಮ್ಮ ಆಂಬ್ಯುಲೆನ್ಸ್ ಇದೆ, ಹೈಡ್ರಾಲಿಕ್ ಆಂಬ್ಯುಲೆನ್ಸ್ ನಮ್ಮಲ್ಲಿ. ಸೊ ಅದೇನಾಗುತ್ತೆ ಅಂದ್ರೆ ಆ ಲೇಯರ್ ಕೆಳಗಡೆ ಬಂದ್ಬಿಡ್ತದೆ ಫುಲ್ ಕಂಪ್ಲೀಟ್ ನೆಲಕ್ಕೆ. ಸೊ ನಾವು ಈಸಿಯಾಗಿ ಹಸುನ ಅದಕ್ಕೆ ಹಾಕ್ಬಿಟ್ಟು ತಿರ್ಗಾ ಬಟನ್ ಹೋದ ತಕ್ಷಣ ಲಿಫ್ಟ್ ಆಟೋಮೆಟಿಕ್ ಆಗಿ ಲಿಫ್ಟ್ ಮಾಡಿ ಒಳಗಡೆ ಹೊರಟೋಗುತ್ತೆ. ಓಕೆ ಸೊ ಎಂತ ದೊಡ್ಡ ಹಸು ಆದ್ರೂ ತುಂಬಾ ಈಸಿಯಾಗಿ ನಾವು ಹ್ಯಾಂಡಲ್ ಮಾಡ್ಬೋದು. ಓಕೆ ಓಕೆ ಸೊ ಅದಕ್ಕೇನು ಯಾವ್ದೇ ತೊಂದರೆ ಆಗದಿರೋ ತರ ನೋಡ್ಕೋಬಹುದು ನಾವು. ಓಕೆ ಸರ್. ಓಕೆ. ಅಂಡ್ ನಾನು ಬಂದಾಗ್ಲೇ ನೋಡಿದೆ ಡಿಫ್ರೆಂಟ್ ಬ್ಲಾಕ್ಸ್ ಇದೆ, ಅಲ್ಲೊಂದು ಸಪರೇಟ್ ಇತ್ತು, ಇಲ್ಲಿತ್ತು, ಇಲ್ಲೂ ನೋಡ್ತಾ ಇದೀವಿ, ಇಲ್ಲೇ ಸಪರೇಟ್ ಇದೆ. ಏನು ಸರ್ ಇದು ಬ್ಲಾಕ್ಸ್ ಅಂದ್ರೆ ಹೆಂಗ್ ಸೆಗ್ರಿಗೇಟ್ ಮಾಡಿ? ಬ್ಲಾಕ್ಸ್ ಅಂತ ಈಗ ಯಾವ ತರ ಸೆಗ್ರಿಗೇಟ್ ಮಾಡಿದ್ದೇವೆ ಅಂತ ಅಂದ್ರೆ, ನೀವು ಮೊದಲನೇದಾಗಿ ನೋಡಿದ್ರೆ ಅದನ್ನ ಕರುಗಳ ಬ್ಲಾಕ್ ಅದು. ಹೌದು. ಇದು ಎರಡನೇದು ನೋಡ್ತಾ ಇದ್ರಲ್ಲ, ಇದನ್ನ ಯಾವ್ದು ಅಂತ ಅಂದ್ರೆ ಕರು ಹಾಕಿರ್ತದಲ್ಲ, ಓಕೆ ಕರು ಹಾಕಿರೋದನ್ನ ಅದನ್ನ ಸಪರೇಟ್ ಆಗಿ ಇದ್ರಲ್ಲಿ ಇಟ್ಟು ಅದಕ್ಕೆ ಫೀಡಿಂಗ್ ಸ್ವಲ್ಪ ಬೇರೆ ಇರ್ತದೆ, ಸಪರೇಟ್ ಆಗಿ ಒಂಥರ ಬೇರೆ ತರ ಫೀಡಿಂಗ್ ಮಾಡ್ಬೇಕಾದ್ರೆ. ಸೊ ಅದಕ್ಕಿಂತ ಒಂದು ಬ್ಲಾಕ್. ಓಕೆ. ಸೊ ನೆಕ್ಸ್ಟ್ ಇದ್ರ ದೇವಸ್ಥಾನದ ಪಕ್ಕದಲ್ಲಿ ಬ್ಲಾಕ್ ಇದೆ. ಆ ಬ್ಲಾಕ್ ಏನಂತ ಅಂದ್ರೆ ಈ ಪೊಲೀಸ್ ಕೇಸನ್ನ ಬಂದಿದ್ದನ್ನ ಇದ್ರ ಒಳಗಡೆ ಇಟ್ಟಿರ್ತೀವಿ. ಓಕೆ. ಅದನ್ನ ಏನಕ್ಕೆ ಇಟ್ಟಿರ್ತೀವಿ ಅಂತ ಅಂದ್ರೆ ಅದನ್ನ ಒಂದು 10 days ಅಬ್ಸರ್ವೇಷನ್ ಅಲ್ಲಿ ಇಡ್ಬೇಕಾಗತ್ತೆ. ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಅದಕ್ಕೆ ಕಾನೂನು ರೀತಿಯಲ್ಲಿ ಅದಕ್ಕೆ ವಾಲೆಗಳನ್ನ ಹಾಕುವಂಥದ್ದು ಇದೆಲ್ಲ ಇರ್ತದೆ. ಅಂದ್ರೆ ನಮ್ದೇ ಆದಂತ ಟ್ಯಾಗ್ ಹಾಕ್ಬೇಕಾಗತ್ತೆ, ನಂಬರಿಂಗ್ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ಟೋಟಲ್ ಆಗಿ ಕಾನೂನಾತ್ಮಕ ವ್ಯವಹಾರಗಳು. ಅದನ್ನ ನಾವು ಇಲ್ಲಿ ಸಪರೇಟ್ ಆಗಿ ಇಟ್ಟು ಒಂದು 10 days ಅಬ್ಸರ್ವೇಷನ್ ಅಲ್ಲಿ ಇರ್ತೀವಿ. ಅಂದ್ರೆ ಅದರ ಬಿಹೇವಿಯರ್ ಹೆಂಗೆ, ಏನೋ ಕಾಯಿಲೆ ಇದೆಯಾ ಅದನ್ನೆಲ್ಲ ನೋಡಿ, ಯಾಕಂದ್ರೆ ಇದರಿಂದ ಬೇರೆದಕ್ಕೆ ಆಗ್ಬಾರ್ದು ಅಂತ. ಸೊ ಇಲ್ಲಿ ಅಂದ್ರೆ ಪ್ರಿಮಿನರಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟಿರ್ತೀವಿ. ಡಿವಾರ್ಮಿಂಗ್ ಆಗ್ಲಿ, FMD, LSD ಇದೆಲ್ಲ ಒಂದು ಇಂಜೆಕ್ಷನ್ಸ್ ಇರ್ತದೆ, ಅದೆಲ್ಲ ಕೊಟ್ಟಿರಲ್ಲ ಇದಕ್ಕೆಲ್ಲ. ಸೊ ಏನ್ ಮಾಡ್ತೀವಿ ನಾವು ಅದನ್ನೆಲ್ಲ ಕೊಟ್ಟು ಒಂದು 10 days ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ಸಪರೇಟ್ ಆಗಿ ಇಟ್ಟಿರ್ತೀವಿ. ಸೊ ಅದು ಬಿಟ್ರೆ ನೆಕ್ಸ್ಟ್ ಅದು ನೋಡಿ, ಅದು ಎಲ್ಲ ಬಫಲೋಸ್. ಅಂದ್ರೆ ಇದು ನೆಲಮಂಗಲದಿಂದ 51 ಬಫಲೋಸ್ ನ ಸೀಸ್ ಮಾಡಿ ಒಂದು 3 months ಬ್ಯಾಕ್ ತಂದು ಕೊಟ್ಟಿರೋಂಥ ಇದು 51 ಬಫಲೋಸ್. ಇದು ಮುರ್ರೆ ಬ್ರೀಡ್ ಅಂತ ಅಂದ್ಬಿಟ್ಟು ಇದು ಒಂಥರ ಡಿಫ್ರೆಂಟ್ ಬ್ರೀಡ್. ಇದು ಬರೀ ಬಫೆಲೋಸ್ ದೇ ಬ್ಲಾಕ್, ಟೋಟಲ್ ಬಫಲೋಸ್ ದೇ ಬ್ಲಾಕ್. ಇದು ಅಂದ್ರೆ ಮೇಲ್ ಬಫಲೋಸ್, ಫಿಮೇಲ್ ಬಫಲೋಸ್ಗೆ ಬೇರೆ ಬ್ಲಾಕ್ ಇದೆ. ಇದು ಮೇಲ್ ಬಫಲೋಸ್ ನೀವು ನೋಡ್ತಾ ಇದ್ರಲ್ಲ. ಇವಾಗ ಇದನ್ನು ಸೀಸ್ ಮಾಡಿದ್ರು ಸೇಮ್ ಪ್ರೊಸೀಜರ್, ಇಲ್ಲಿ ಒಂದು 15 days ಇಟ್ಕೊಂಡು ಆಮೇಲೆ ನಂತರ ಬೇರೆ ಇದಕ್ಕೆ ಶಿಫ್ಟ್ ಮಾಡೋದು. ಸೊ ಆ ತರ ಒಂದು ಪ್ರೊಸೀಜರ್ ಅಲ್ಲಿ ನೋಡ್ಕೊಂಡು ಹೋಗ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಬ್ಲಾಕ್ಸ್ ಅಂದ್ರೆ ಹಾಲ್ ಕರಿಯುವಂತ ಹಸುಗಳದ್ದು ಬ್ಲಾಕ್ಸ್. ಅದು ಅಲ್ಲಿಂದ ಅಲ್ಲಿವರೆಗೂ ಒಂದು ಹಾಲ್ ಕರಿಯೋ ಹಸುಗಳ ಬ್ಲಾಕ್ಸ್. ಮತ್ತೆ ಇದು ಎತ್ತಿನ ಕೊಟ್ಟಿಗೆ, ಅಂದ್ರೆ ಈ ಎತ್ತುಗಳು ಇರ್ತದಲ್ಲ ಅದರದೇ ಒಂದು ಸಪರೇಟ್ ಕೊಟ್ಟಿಗೆ ಇರ್ತದೆ. ಮತ್ತೆ ಅದು ಬಿಟ್ರೆ ನೆಕ್ಸ್ಟ್ ಎಮರ್ಜೆನ್ಸಿ ವಾರ್ಡ್ ಅಂತ ಮಾಡಿದೀವಿ ನಾವು. ಅಂದ್ರೆ ಯಾವುದೇ ಅನಿಮಲ್ಸ್ ಅಂದ್ರೆ ಇಂಜೂರ್ಡ್ ಅನಿಮಲ್ಸ್ ಬಂದ್ರೆ ಫಸ್ಟ್ ನಾವು ಅದನ್ನ ಎಮರ್ಜೆನ್ಸಿಗೆ ಸ್ಥಳಾಂತರ ಮಾಡ್ತೀವಿ. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗಿ ಗುಣವಾದ್ರೆ ನೆಕ್ಸ್ಟ್ ನಾವು ಬೇರೆ ಶೆಡ್ ಗಳಿಗೆ ಎಲ್ಲ ಎಲ್ಲಿರ್ಬೇಕು ಅಲ್ಲಿಗೆ ಹಾಕ್ತಿವಿ. ಆತರ ಒಂದ್ ಮಾಡಿದ್ವಿ. ಅದ್ ಬಿಟ್ರೆ ನೆಕ್ಸ್ಟ್ ನಮ್ಮಲ್ಲಿ ಫೀಮೇಲ್ ಕಾಫ್ಸ್ಗೆ ಅಂತ ಅನ್ಬಿಟ್ಟಿದೆ, ಅಂದ್ರೆ ಸ್ಮಾಲ್ ಫೀಮೇಲ್ ಕಾಫ್ಸ್, ಅಂದ್ರೆ ಒಂದು 6 months 8 months ಆಗಿರೋದಕ್ಕೆ ಅದನ್ನ ಬೆಳವಣಿಗೆ ಮಾಡಕ್ಕೆ ಅಂತ ಸಪರೇಟ್ ಆಗಿ ಆರೈಕೆ ಮಾಡಕ್ಕೆ ಅದಕ್ಕೊಂದು ಸಪರೇಟ್ ಬ್ಲಾಕ್. ಒಂದು 15 ತರ ಬ್ಲಾಕ್ ಮಾಡಿದೀವಿ, ಬ್ಲಾಕ್ ಇದೆ. ಸೊ ಆ ಬ್ಲಾಕ್ ಗಳಲ್ಲಿ ಆ ಸಂಬಂಧಪಟ್ಟ ಅನಿಮಲ್ಸ್ ಗಳನ್ನ ಮಾತ್ರ ಅದರಲ್ಲಿ ಇಟ್ಟಿರ್ತೀವಿ.
ಒಂದು ದಿನದ ಚಟುವಟಿಕೆ ಅಂದ್ರೆ ಏನೇನ್ ನಡೆಯುತ್ತೆ ಸರ್ ಇಲ್ಲಿ ಆಕ್ಚುಲ್ ಆಗಿ? ಮೇಡಮ್ ಬೆಳಿಗ್ಗೆ ಫಸ್ಟ್ ಎದ್ದ ತಕ್ಷಣ ಫಸ್ಟ್ ಕ್ಲೀನಿಂಗ್ ಪ್ರೊಸೆಸ್. ಓ ಮೊದಲನೇದಾಗಿ ಕ್ಲೀನಿಂಗ್ ಪ್ರೊಸೆಸ್. ತಾವು ನೋಡ್ತಾ ಇದ್ದೀರಾ 5,000 ಹಸುಗಳಿದೆ. ತಮ್ಗೆ ಎಲ್ಲೂ ಒಂಚೂರು ಸಗಣಿ ಆಗ್ಲಿ ಆತರ ಎಲ್ಲ ಕಾಣ್ತಾ ಇಲ್ಲ. ಕ್ಲಿಯರ್ ಆಗಿದೆ, So ಆರಾಮಾಗಿ ಅದೇ ಮೇನ್ ನಮ್ದು ಮೇನ್ ಕ್ಲೀನಿನೆಸ್. ಎಲ್ಲ ಕೊಟ್ಟಿಗೆಗಳನ್ನ ಬೆಳಗ್ಗೆ ಹೊತ್ತು ಫಸ್ಟ್ ಕ್ಲೀನಿಂಗ್ ಕೆಲಸ ಮಾಡಿರ್ತದೆ. ಕ್ಲೀನಿಂಗ್ ನಂತರ ಎಲ್ಲದಕ್ಕೂ ಹುಲ್ಲು ಹಾಕುವಂತ ಕೆಲಸ, ಮೇವು ಮೇವು ಆಯ್ತಾ ಇದ್ದಂಗೆ ನೀರಿನ ಕೆಲಸ, ನೀರು ಕುಡಿಸೋದು, ಅದಕ್ಕೂ ಎಲ್ಲ ಶೆಡ್ಗಳಲ್ಲಿ ಚರಂಡಿ ಇದು ಟ್ಯಾಂಕರ್ ಕಟ್ಟಿದ್ದೀವಿ. ಸೊ ಆಟೋಮೆಟಿಕ್ ಆಗಿ ಅದಕ್ಕೆಲ್ಲ ಗೊತ್ತಿರೋಂಥದ್ದು. ಪ್ರಾಣಿಗಳು ತುಂಬಾ ಬ್ರಿಲಿಯಂಟ್ ಅವ್ರ ಆ ವಿಷಯದಲ್ಲಿ. ಒಂದ್ಸಲಿ ಅದನ್ನ ನೀರಲ್ಲಿದೆ ಅಂತ ತೋರಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಕಮ್ ಅಂಡ್ ಡ್ರಿಂಕ್. ನೋಡಿದ್ವಿ ಅಲ್ಲಿಂದ ಬಿಟ್ಟಿದ್ದು ಮೇವಿಗೆ ಅಲ್ಲೇ ಹೋಯ್ತು, ಡೈರೆಕ್ಟ್ ಆಗಿ ಒಂದು ಡಿವೇಟ್ ಆಗಿಲ್ಲ. ಅಂದ್ರೆ ಅದಕ್ಕೆ ಅಷ್ಟು ಸೆನ್ಸ್ ಇದೆ, ಅದಕ್ಕೆ ಏನ್ ಸಮಸ್ಯೆ ಆಗೋದಿಲ್ಲ. ಸೊ ಆ ತರದ ಒಂದು ದಿನ ಚಟುವಟಿಕೆ ನಂತರ ಹುಲ್ಲು ಹಾಕುವಂತ ಕೆಲಸ ಇರ್ತದೆ, ಮತ್ತೆ ಹಾಲು ಕರಿಯುವಂತ ಇರ್ತದೆ. ಮತ್ತೆ ಡಾಕ್ಟರ್ಸ್ ಬರ್ತಾರೆ, ಅವರು ಯಾವ್ದಾವ್ದು ಟ್ರೀಟ್ಮೆಂಟ್ಗಳು ಅಂದ್ರೆ ಯಾವ್ದಾವ್ದು ಇಂಜ್ಯೂರ್ಡ್ ಇದೆ, ಯಾವ್ದು ಕಾಯಿಲೆ ಬಂದ್ರೆ ಜ್ವರ ಇದೆ, ಬೇದಿ ಇದೆ, ಎಲ್ಲ ನಮ್ಮ ಹ್ಯೂಮನ್ಗೆ ಏನೇನ್ ಕಾಯಿಲೆಗಳು ಬರ್ತದೆ ಎಲ್ಲ ಅದಕ್ಕೂ ಬರ್ತದೆ, ಈವನ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಹೌದು, ತೋರಿಸ್ತೀನಿ ನಿಮ್ಗೆ. ಕ್ಯಾನ್ಸರ್ ಪೇಷಂಟ್ ಇಲ್ಲೇ ಇದೆ. ಸೊ ಕ್ಯಾನ್ಸರ್, ಸೊ ಅದನ್ನ ಡಾಕ್ಟರ್ಸ್ ಒಂದಿಬ್ರು ಡಾಕ್ಟರ್ಸ್ ಇದಾರೆ ನಮ್ಮಲ್ಲಿ, ಫುಲ್ ಟೈಮ್ ಡಾಕ್ಟರ್ಸ್ ಇದಾರೆ. ಅವರು ಅದನ್ನ ಆರೈಕೆ ಮಾಡ್ತಾರೆ, ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ ಇದೆ, ಯಾವ್ದಾವ್ದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ. ಎಮರ್ಜೆನ್ಸಿಲಿ ಎಷ್ಟಿದೆ ಸರ್ ಪ್ರಾಣಿಗಳು? ಒಂದು 35-40 ಇದೆ ಮೇಡಮ್. ಓಕೆ, ಅಂದ್ರೆ ರೆಡಿ ಆದ್ಮೇಲೆ ನಾವು ಪಕ್ಕಕ್ಕೆ ಶಿಫ್ಟ್ ಮಾಡ್ಬಿಡ್ತೀವಿ. ಓಕೆ, ಯಾವ್ದು ಇವತ್ತು ಎಮರ್ಜೆನ್ಸಿ ಇದೆ ಅದನ್ನ ಒಳಗಾಗ್ತೀವಿ, ಯಾವ್ದು ರೆಡಿ ಆಗಿದೆ ಅದನ್ನ ಈಚೆ ಶಿಫ್ಟ್ ಮಾಡಿ. ಜಾಸ್ತಿ ಇಂಜೂರ್ಡ್ ಆಗಿರೋದು, ಕಾಲ್ ಕಟ್ ಆಗಿರೋದು, ಕಾಲ್ ಕಟ್ ಮಾಡುವಂಥದ್ದು, ಆಂಪಿಟೇಷನ್ ಆಗುವಂಥದ್ದು, ಮತ್ತೆ ಕಾಯಿಲೆ ಏನಂತವು, ಆಕ್ಸಿಡೆಂಟ್ ಕೇಸು ಅಂತವೇ ಜಾಸ್ತಿ ಇದೆ. ಮತ್ತೆ ಶೀಪ್ಸ್ ಇದೆ, ಅದನ್ನು ಹೇಳ್ಬೇಕು ಅಂತ ಇದೆ, ತೋರಿಸ್ತೀನಿ. ಇದು ಟೋಟಲ್ ಆಗಿ ಇಂಜ್ಯೂರ್ಡ್ ಆನಿಮಲ್ಸು ಮತ್ತು ಕಾಯಿಲೆ ಇರುವಂಥ ಹಸುಗಳಿಗೆ ಸಪ್ರೇಟಾಗಿ ಅಂದರೆ ಈ ಥರ ಎಲ್ಲ ಫೆನ್ಸ್. ಯಾಕಂತಂದರೆ ಇಂಜ್ಯೂರ್ಡ್ ಆಗಿದ್ದಾಗ ಹೋಲ್ ಆಗಿರ್ತದೆ, ಕಾಗೆಗಳು ಬಂದು ಕುಟ್ಬಾರ್ದು ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ ಟೋಟಲ್ ಆಗಿ ಮೆಸ್ ಮಾಡಿ ಈ ಥರ ಒಂದು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ಇದನ್ನ ಆರೈಕೆ ಮಾಡೋಂಥ. ಇದಕ್ಕೆ ಎಲ್ಲ ಹುಷಾರಿಲ್ದವರು ಎಲ್ಲ ಇಲ್ಲಿ ಕೆಲವು ಕ್ಯಾನ್ಸರ್, ಅದು ಕ್ಯಾನ್ಸರು, ಆ ಕ್ಯಾನ್ಸರ್ ಇಂದ ಎಲ್ಲ ಕೂದಲು ಉದುರೋಗಿರೋಂಥದ್ದು ಬರ್ತದೆ. ಸೇಮ್ ಹ್ಯೂಮನ್ ಥರನೇ ಅದಕ್ಕೂ ಆ ಥರ ಕೆಲವು ಎಲ್ಲ ಕಾಲ್ಗೇಟ್ ಆಗಿರೋಂಥವು ನೋಡಿ, ಅದೊಂದು ಕಾಲ್ಗೇಟ್ ಆಗಿರೋಂಥದ್ದು, ಅದು ಕಾಲ್ಗೇಟ್ ಆಗಿರೋಂಥದ್ದು. ಇದು ಸ್ವಲ್ಪ ವೀಕ್ ಇದೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಆಗಿ ಇದಕ್ಕೆ ಆರೈಕೆ ಮಾಡ್ತಾ ಇದೀವಿ. ಸ್ವಲ್ಪ ಅದಕ್ಕೆ ಪ್ರೋಟೀನ್ ಎಲ್ಲ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ಮಾಡಬೇಕು. ಈ ಹುಷಾರಿಲ್ದೇ ಇರೋದನ್ನ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಪ್ರತಿ ಇಂಡಿವಿಜುವಲ್ ಅನಿಮಲ್ಗೆ ಡಾಕ್ಟರ್ ಬಂದು ನೋಡಿ ಅದಕ್ಕೆ ನಾವು ಸಪ್ರೇಟ್ ಮಾಡಿರ್ತೀವಿ. ಅಂದ್ರೆ ಈಗ ಯಾವ್ದು ವೀಕ್ ಇರ್ತದೆ ಅದನ್ನ ಇಲ್ಲಿಗೆ ತಂದು ಹಾಕ್ತೀವಿ. ಸೊ ಅವಾಗ ಏನ್ ಮಾಡ್ತಾರೆ ಅಂತ ಡಾಕ್ಟರ್ ಇಲ್ಲಿಗೆ ಡೈಲಿ 2 times ವಿಸಿಟ್ ಮಾಡೇ ಮಾಡ್ಬೇಕು. 2 times ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಒಂದ್ಸಲಿ ಬಂದು ಅದನ್ನ ಎಲ್ಲ ನೋಡ್ಕೊಂಡು ಯಾವ್ದಾವ್ದಕ್ಕೆ ಏನೇನ್ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ. ತಿರ್ಗಾ ಸಂಜೆ ಒಂದ್ಸಲಿ ಬಂದು ಒಂದ್ಸಲ ಚೆಕ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಟ್ಟರೆ ಹಿಂಗೆ ವರ್ಕ್ ಆಯ್ತಾ ಇದೆ ಏನು ಅಂತ. ಓಕೆ, ಬಟ್ ಇವಕ್ಕೆ ಮೇವು ಸರಿ ಜೊತೆಗೆ ಮೆಡಿಸಿನ್, ಟ್ರೀಟ್ಮೆಂಟ್, ಕೇರು ಅದೆಲ್ಲ ಹೇಗಾಗುತ್ತೆ ಸರ್ ಇಲ್ಲಿ? ಅಂದ್ರೆ ಟ್ರೀಟ್ಮೆಂಟ್ ಅಂತ ಬಂದಾಗ ಟ್ರೀಟ್ಮೆಂಟ್ ಸೆಂಟರ್ ಅಂತಿದ್ಯಾ ಅಥವಾ ಇಲ್ಲೇ ನೋಡ್ಕೊಳ್ಳೋದು? ನಮ್ಮಲ್ಲೇ ಇಲ್ಲ, ನಮ್ಮಲ್ಲೇ ಹಾಸ್ಪಿಟಲ್ ಇದೆ. ಅಂದ್ರೆ ಚಿಕ್ಕದಾಗಿ ಒಂದು ಹಾಸ್ಪಿಟಲ್ ಮಾಡ್ಕೊಂಡಿದ್ವಿ. ಅದರಲ್ಲಿ ನಾವು ಮೆಡಿಸಿನ್ಸ್ ಕಂಪ್ಲೀಟ್ ಆಗಿ ಯಾವ್ದಾವ್ದು ಬೇಕು ಪ್ರತಿಯೊಂದು ಮೆಡಿಸಿನ್ಸ್ ನಮ್ಮಲ್ಲಿ ಇದೆ. ಅದನ್ನ ಬಿಟ್ಟು ಡಾಕ್ಟರ್ಸ್ ನಮ್ಮಲ್ಲಿ 24 hours ಇರ್ತಾರೆ. ಅಂದ್ರೆ ಯಾವ ಟೈಮಲ್ಲಿ ಅವ್ರು ಫೋನ್ ಮಾಡಿದ್ರೆ ಅವ್ರು ಬರ್ಬೇಕಾಗತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಕೆಲವು ಸಲ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಡಾಕ್ಟರ್ ಕಳಿಸ್ತಾ ಬರ್ತಾರೆ, ಪ್ರೆಗ್ನೆನ್ಸಿ ಎಲ್ಲ ಮಾಡಿಸ್ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಇವಾಗ ಟ್ರೀಟ್ಮೆಂಟ್ ಅಂದ್ರೆ ಆಪರೇಷನ್ ಅಂತ ಬರಲ್ವಾ? ಎಲ್ಲ ಬರ್ತದೆ, ಆಪರೇಷನ್, ಆಂಪಿಟೇಷನ್ ಅದೆಲ್ಲ ಮಾಡ್ತೀವಿ ನಾವು. ಅದಕ್ಕೂ ಇಲ್ಲೇ ಮಾಡೋದಾ? ಇಲ್ಲೇ ನಮ್ಮಲ್ಲೇ ಮಾಡ್ತೀವಿ. ಸೊ ನಿಮ್ ಎಲ್ಲವೂ ಈ ಒಂದು ಕಾಂಪೌಂಡ್ ನ ಒಳಗೆ ಆಗೋ ಎಲ್ಲ ಈ 60 ಎಕರೆ ಕಾಂಪೌಂಡ್ ಒಳಗಡೆನೆ ಆಗುವಂಥದ್ದು. ಹೊರಗಡೆ ನಾವು ಎಲ್ಲೂ ಬಿಡಂಗೇ ಇಲ್ಲ. ಬಿಕಾಸ್ 90% ನಮ್ಮಲ್ಲಿ ಕೇಸಲ್ಲಿ ಇರುವಂತದನ್ನ ನಾವು ಹೊರಗಡೆ ಆಗೋದಿಲ್ಲ. ಬಿಕಾಸ್ ಅದು ಕೇಸ್ ನಡೀತಾ ಇರ್ತದಲ್ಲ. ಸೊ ಕ್ಲೀನಿಂಗು ಅಷ್ಟೇ ಹೈಜೀನ್ ಆಗಿ ನೋಡಿ ಮೇಡಮ್, ನೀವೇ ನೋಡ್ತಾ ಇದ್ದೀರಾ, ಫುಲ್ ನೀಟ್ ಆಗಿದೆ. ಈ ತರ ಕ್ಲೀನಿಂಗ್ ಆಗುತ್ತೆ ಎಲ್ಲದಕ್ಕೂ. ಸೊ ಇಲ್ಲಿ ಒಬ್ರು ಫ್ಯಾಕಲ್ಟಿ ಇದ್ದೇ ಇಲ್ಲಿ ಒಂದು ಫ್ಯಾಮಿಲಿ ನಾವು ಅಪಾಯಿಂಟ್ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ಒಂದೊಂದು ಕೊಟ್ಟಿಗೆ ಒಂದೊಂದು ಫ್ಯಾಮಿಲಿ ಅಪಾಯಿಂಟ್ ಮಾಡ್ಬಿಟ್ಟಿರ್ತೀವಿ. ಮೇಲ್ ಇರ್ತಾರಲ್ಲ, ಅವರು ಹುಲ್ಲು ಹಾಕುವಂಥದ್ದು, ಇದೆಲ್ಲ ಮಾಡೋದು, ಕ್ಲೀನಿಂಗ್ ಮಾಡೋವಂಥದ್ದು. ಈಗ ಫೀಮೇಲ್ನವ್ರು ಈ ತರ ನೀರೆಲ್ಲ ಹೊಡೆದು ಕ್ಲೀನಿಂಗ್ ಮಾಡುವಂಥದ್ದು. ಆ ಥರ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ವಂಡರ್ಫುಲ್. ಇವುಗಳಿಗೆ ಕೇರ್ ಮಾಡೋದು ಅಂತಿದೆಯಲ್ಲ, ಅದು ಮೂಕ ಪ್ರಾಣಿ ಪಾಪ ಅವಕ್ಕೆ ಏನೂ ಹೇಳ್ಕೊಳಕ್ಕಾಗೋದಿಲ್ಲ. ಅದನ್ನ ಹೊಟ್ಟೆ ಹಸ್ತಿದೆ ಅಂತ ಹೇಳಕ್ಕಾಗಲ್ಲ, ನೋವು ಆಯ್ತಾ ಇದೆ ಅಂತ ಹೇಳಕ್ಕಾಗಲ್ಲ, ಏನೂ ಗೊತ್ತಾಗಲ್ಲ ಪಾಪ. ಸೊ ಮೆಜಾರಿಟಿ ಎಲ್ಲ ಹಸುಗಳು ಬರೋದು. ಹಸು ಎತ್ತು, ಕೋಣ ನಂಬರ್ಸ್ ಅಂತ ನೋಡಿದಾಗ ಇಲ್ಲ, ಮೆಜಾರಿಟಿ ಬರುವಂತದ್ದು ಕೋಣಗಳು, ಎತ್ತುಗಳು. ಬಿಕಾಸ್ ಮೇಲ್ ಅದು. ಹಸುಗಳಾದ್ರೆ ಫಿಮೇಲ್.
ಮೇಲ್ ಜಾಸ್ತಿ. ಮೇಲ್ ಜಾಸ್ತಿ. ಕುರಿ ಇದ್ರದ್ದೇನೋ ಕುರಿ ಶೀಪ್ಸ್ ಹೇಳ್ತಾ ಇದೀನಿ. ಅವೇನಕ್ಕೆ ಹಾ ಹೇಳ್ತೀನಿ, ಅದನ್ನು ಎಮರ್ಜೆನ್ಸಿಯಲ್ಲಿ ಇಟ್ಟಿಲ್ಲ ಅದನ್ನ, ಹಾ. ಅದಕ್ಕೆ ಅಂತ ಒಂದು ಬರ್ಬೋದಾ ಹೀಗೆ? ಸಪ್ರೇಟ್ ಬನ್ನಿ ಅದಕ್ಕೆ ಅಂತ ಒಂದು ಸಪ್ರೇಟ್ ಇದನ್ನ ವಿಂಗ್ ಮಾಡಿದೀವಿ. ಹಾ. ಇದು ಶೀಪು ಗೋಟು ಎಲ್ಲ ಒಟ್ಟಿಗೆ ಇದೆ. ಅವನ್ ತರಿಸೋದು ಯಾಕೆ? ತರ್ಸೋದಿಲ್ಲ. ಏನಾಗಿದೆ ಅಂತಂದ್ರೆ ರಂಜಾನ್ ಪೀರಿಯಡ್ ಅಲ್ಲಿ ಕುಯ್ಯಕ್ ಹೋಗತ್ತಲ್ಲ, ಹೌದು, ಅವಾಗ ಒಂದಿಷ್ಟು ಜನ ಅಯ್ಯೋ ಪಾಪ ಕುಯ್ಯಕ್ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ನಮಗ್ ತಂದು ಅದನ್ನ ಸೇಫ್ ಗಾರ್ಡ್ ಮಾಡ್ತಾರೆ, ಉಳಿಸ್ತಾರೆ. ಜೀವ ಉಳಿಸಿದ್ದಾರೆ, ಇಷ್ಟು ಜೀವನ ಅವ್ರು ಉಳಿಸಿದ್ದಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ಇದು ಮಾಂಸ ಆಗ್ಬಿಟ್ಟಿರೋದು. ಓಹೋ. ಸೊ ಆ ತರದೋ ಇದೆಲ್ಲ. ಸೊ ಯಾರಿಗೋ ಹೊಟ್ಟೆ ಉರ್ದು ಇದು ಹೊಟ್ಟೋಗುತ್ತಲ್ಲ ಅಂತ ಬೇಸರ ಹತ್ತೆ ಪಾಪ ದುಡ್ಡು ಕೊಟ್ಟಿ ಒಂದೊಂದಕ್ಕೆ 3,000 4,000 5,000 ಕೊಟ್ಟು ತಂದಿರೋದು. ಅವ್ರು ಕೊಂಡ್ಕೊಂಡು ಕೊಂಡ್ಕೊಂಡು ನಮ್ಮ ಹತ್ರ ಬಂದ್ಬಿಟ್ರೋದು. ಅವ್ರ ಹೃದಯ ಇನ್ನೆಷ್ಟು ದೊಡ್ಡದು ಸರ್. ಹೌದು. ಅವ್ರು ಹೋಗ್ಲಿ ಇದನ್ನ ಸಾಕೊಂಡು ಮಾರ್ಕೊಂಡು ದುಡ್ಡು ಮಾಡ್ಕೋತಾರ ಅಂದ್ರೆ ಇಲ್ಲ, ದುಡ್ಡು ಕೊಟ್ಟು ತಗೊಂಡು ಇಲ್ಲಿ ಕೊಟ್ಟಿದ್ದಾರೆ, ಕೊಟ್ಟು ತಗೊಂಡ್ಬಂದು ನಮ್ಮ ಹತ್ರ ಬಿಟ್ಟಿರೋದು. ಗ್ರೇಟ್ ಅವರು, ನಿಜವಾಗ್ಲು ಗ್ರೇಟ್. ಎಂತೆಂತ ಮಾನವೀಯತೆ ಇರುವಂತ ಮನುಷ್ಯರು ಇರ್ತಾರಲ್ವಾ ಪ್ರಪಂಚದ. ನಾವ್ ಹೇಳ್ತೀವಿ ಅಯ್ಯೋ ಕಾಲ ಕೆಟ್ಟೋಯ್ತು ಅಂತ, ಇಲ್ಲ ಇನ್ನೂ ಹೃದಯವಂತರಿದ್ದಾರೆ. ಈಗ್ಲೂ ಮಳೆ ಬೆಳೆ ಕರೆಕ್ಟ್ ಆಗಿ ಆಯ್ತಾ ಇದೆ ಅಂತ ಅಂದ್ರೆ ಈ ತರ ಒಂದ್ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಮಾತ್ರ. ನಿಜವಾಗ್ಲು ಈ ಕಲಿಯುಗದಲ್ಲಿ ಹೌದು ಇದೇ ಮೇನ್. ಈ ತರ ಒಂದ್ ಮಾನವೀಯತೆ ಎಲ್ಲರಲ್ಲಿ ಇರೋದ್ರಿಂದ ನಡ್ಕೊಂಡು ಹೋಗ್ತಾರೆ. ನಿಜವಾಗ್ಲು ಸರ್, ಖಂಡಿತ. ಇದ್ರದ್ದು ಫುಡ್ ಎಲ್ಲ ಹೇಗೆ ಸರ್? ಅಂದ್ರೆ ಫುಡ್ ನಿತ್ಯ ಎಷ್ಟು 5,000 ಪ್ರಾಣಿಗಳಿಗೆ ಫುಡ್ ಪ್ರೊಕ್ಯೂರ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಎಲ್ಲಿಂದ ಬರುತ್ತೆ? ಏನೇನ್ ತರಿಸ್ತೀರಾ? ಹೇಗೆ? ಈಗ ನಾವು ನೋಡಿ, ಈ ಹಾಲು ಕರಿಯೋ ಹಸುಗಳಿಗೆ ಮತ್ತೆ ಈ ಕಾಯಿಲೆ ಇರುವಂತ ಹಸುಗಳಿಗೆ ಎಲ್ಲದಕ್ಕೂ ಫೀಡ್ಸ್ ಅಂದ್ರೆ ಬೂಸ, ಮತ್ತೆ ಅದಕ್ಕೆ ಒಂದು ಕಡ್ಡಿ ಫೀಡ್ಸ್ ಅಂತ ಬರ್ತದೆ. ಅದರಲ್ಲಿ ಒಂದು 5 ತರ ಬೇಳೆಗಳದ್ದು ಸಿಪ್ಪೆಗಳಿರ್ತದಲ್ಲ, ಅದನ್ನ ಮಾಡಿ ಮಾಡಿರ್ತಾರೆ. ಅದೆಲ್ಲ ಮಾಡ್ತಾರೆ ಅಂದ್ರೆ ಅದು ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಇರ್ತದೆ. ಸೊ ಅದೊಂದು ಇದೊಂದು 2 ಮಿಕ್ಸ್ ಮಾಡಿ ನಾವು ಟೋಟಲ್ ಆಗಿ ಎಲ್ಲ ಕರಿಯೋ ಹಸುಗಳಿಗೆ ಮತ್ತೆ ಈ ಕಾಯಿಲೆ ಇರುವಂತ ಹಸುಗಳಿಗೆ ಟೋಟಲ್ ಆಗಿ ಅದನ್ನ ಹಾಕ್ತೀವಿ. ಅದನ್ನು ಹೊರತುಪಡಿಸಿ ನಾವು ಮಿಕ್ಕಿದ ಹಸುಗಳಿಗೆ ಎಲ್ಲದಕ್ಕೂ ಹಸಿ ಹುಲ್ಲು, ಅಂದ್ರೆ ನಮ್ಮಲ್ಲಿ ಮೇಜರ್ ಕೊಡುವಂತದ್ದು ಜೋಳದ ಕಡ್ಡಿ, ಮೇಜ್ದು ಗ್ರಾಸ್ ಬರ್ತದಲ್ಲ, ಅದೇ ನಾವು ದಿನ 40 ಟನ್ ಪರ್ಚೇಸ್ ಮಾಡ್ತೀವಿ. 40 ಟನ್? ಹೌದು. ಈ ಅಕ್ಕಪಕ್ಕ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಿಂದ ನಮ್ಗೆ ರೈತರುಗಳು ತಂದು ಕೊಡ್ತಾರೆ. ಇಲ್ಲಿಗೆ ಅಂತಾನೆ ಅವ್ರು ಬೆಳೆದು ಇಲ್ಲಿಗೆ ಅಂತಾನೆ ಅಂದ್ರೆ ಅವ್ರಿಗೆ ಗೊತ್ತು. ಯಾಕಂದ್ರೆ ನಮ್ದು 1938ರಿಂದ ಇರೋದ್ರಿಂದ ಎಲ್ಲರಿಗೂ ಗೊತ್ತು ಇಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ. ಸೊ ಏನ್ ಮಾಡ್ತಾರೆ ಆಟೋಮೆಟಿಕ್ ಆಗಿ ಅವ್ರಗಳೇ ಬಂದು ಈಗ ನೀವು ಮೋಸ್ಟ್ಲಿ ಬರುವಾಗ ನೋಡಿದ್ರಿ ಒಂದ್ ಲಾರಿ, ಆ ಒಂದ್ ಲಾರಿಯಲ್ಲಿ ನಿಮ್ಗೆ 14 ಟನ್ ಇದೆ ಅಂತದ್ದು. ನೀವು 40 ಟನ್ ಅದನ್ನೇ ತಗೋತೀವಿ. ಅದನ್ನ ಹೊರತುಪಡಿಸಿ ಕೆಲವರು ದಾನಿಗಳು ತಂದು ಕೊಡ್ತಾರೆ. ಅಂದ್ರೆ ಶುಂಠಿ ಹುಲ್ಲು ಅಂತ ಬರ್ತದೆ, ನೇಪಿಯರ್ ಅಂತ ಬರ್ತದೆ, ಆ ತರದ ಹುಲ್ಲುಗಳನ್ನೆಲ್ಲ ಇಲ್ಲಿಗೆ ನಮ್ಗೆ ಕೊಡ್ತಾ ಇರ್ತಾರೆ. ಸೊ ಆ ತರ ಒಂದು ಪ್ರೊಸೀಜರ್ ಅಲ್ಲಿ ನಾವು ಡೈಲಿ ಅಂದ್ರೆ 40-45 ಟನ್ನು ಹಸಿವನ್ನ ಪರ್ಚೇಸ್ ಮಾಡ್ಲೇಬೇಕು ನಾವು. ಅದಕ್ಕೆ ನಮ್ಗೆ ಬೇರೆ ಯಾವ್ದು ವಿಧಿ ಇಲ್ಲ. ಯಾಕಂದ್ರೆ ಇದೆಲ್ಲ ಫೀಡ್ ಮಾಡ್ಬೇಕು. ಅದಕ್ಕೆ ದುಡ್ಡು ಕೊಟ್ಟು ತಗೊಳ್ತೀರಾ? ದಾನ ಮಾಡ್ತಾರೆ? ಇಲ್ಲ ಬಿಡ್ಲಾ ಇದು ಗೇಟ್ ನ ನಾವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡ್ಬೇಕು. ದಿನಕ್ಕೆ 1,90,000 ರೂಪಾಯಿ ಹುಲ್ ಪರ್ಚೇಸ್ ಮಾಡ್ಲೇಬೇಕು ಮೇಡಮ್ ನಾವು ಕಂಪಲ್ಸರಿ. ಪ್ರತಿನಿತ್ಯ ಇದು ಊಟದ್ದು ನಾನು ಹೇಳ್ತಾ ಇರೋದು. ಅದಿಲ್ದೇನೆ ಮೆಡಿಸನ್, ನಮ್ಮ ಸ್ಟಾಫ್ ಚಾರ್ಜಸ್ ಅದೆಲ್ಲ ಬೇರೆ. ಬರೀ ಊಟಕ್ಕೆ ಅಂತಾನೆ 1,80,000 ರೂಪಾಯಿ ನಮ್ಗೆ ಬೇಕು ಡೈಲಿ ಪರ್ ಡೇ. ಹುಲ್ಲು, ಬೂಸ, ಮೆಡಿಸಿನ್ಸ್ ಅದೆಲ್ಲ ಪ್ರತಿನಿತ್ಯ 1,80,000 ಕಂಪಲ್ಸರಿ ಬೇಕು ನಮ್ಗೆ. ಅದಲ್ಲದೆ ದಾನ ಮಾಡೋರು ಇರ್ತಾರೆ ನೋಡಿ. ನಮ್ಮಲ್ಲಿ ಮೇಜರ್ ಆಗಿ ಏನಂತ ಅಂದ್ರೆ ಸರ್ಕಾರದಿಂದ ನಮ್ಗೆ ಯಾವುದೇ ತರ ಸಹಾಯ ಇಲ್ಲ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಸರ್ಕಾರ ಎಲ್ಲಾ ಗೋಶಾಲೆಗಳಿಗೆ ಒಂದು ಹಸುಗೆ ಒಂದ್ ದಿನಕ್ಕೆ ಇಷ್ಟು ಅಂತ ಒಂದು ನಿಗದಿ ಮಾಡಿರ್ತಾರೆ. ಅದ್ರ ಪ್ರಕಾರ ಎಷ್ಟೋ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ 70 ರೂಪಾಯಿ ಒಂದು ಹಸುಗೆ ಒಂದ್ ದಿನಕ್ಕೆ ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದೆ. ಬಟ್ ಅದ್ರಲ್ಲೂ ಅವ್ರು ಏನ್ ಹೇಳ್ತಾರೆ, 75% ಇದು ಕೊಡಕ್ಕಾಗಲ್ಲ, 25% ತಗೊಳ್ಳಿ ಅದರಲ್ಲಿ ಅಂತ ಹೇಳ್ತಾರೆ. ಮಜಾ ಒಂದ್ ಮಾತು ಕೇಳಿ, 25% ನಾವು ಪ್ರತಿ ವರ್ಷ ನಮ್ಮಲ್ಲಿ ನಮ್ಮ ಪಿಂಜರಾಪುರದಿಂದ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸ್ತೀವಿ, ನಾವು ಪಶುಪಾಲನಾ ಇಲಾಖೆ ಕಳಿಸ್ತೀವಿ. ಬಟ್ ಆ 25% ಅಲ್ಲೂ ನಮಗೆ 1% ಬರೋದಿಲ್ಲ. ಬರ್ತಾ ಇಲ್ಲ. ಮುಂಚೆ ಬರ್ತಿತ್ತು, ಈಗ ಬರ್ತಿಲ್ಲ. ಮುಂಚೆನೂ ಬರ್ತಾನೆ ಇಲ್ಲ. ನೋಡಿ, ಒಂದೇ ಒಂದ್ಸಲಿ ಮಾತ್ರ ಏನಾಗಿತ್ತು ಅಂತಂದ್ರೆ, ಯಾರು ಮೋಸ್ಟ್ಲಿ ಬೊಮ್ಮಾಯಿ ಸಾಹೇಬ್ರು ಇದ್ರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸಾಹೇಬ್ರು ಒಂದು ಅವ್ರಿಗೆ ಸ್ವಲ್ಪ ಕಾಳಜಿ, ಹಸುಗಳ ಬಗ್ಗೆ ಕಾಳಜಿ ಇತ್ತು. ಮತ್ತೆ ಪ್ರಭು ಚೌಹಾಣ್ ಅಂತ ಪಶುಪಾಲನೆ ಮಂತ್ರಿಗಳು, ಅವರು ಒಂದು ಎಲ್ಲ ಗೋಶಾಲೆಗಳಿಗೂ ದುಡ್ಡು ಕೊಡಬೇಕು ಅಂತ ಅಂದ್ಬಿಡ್ತಾನೆ ಒಂದು
ಪುಣ್ಯಕೋಟಿ ದತ್ತು ಯೋಜನೆ ಅಂತ ಅಂದ್ಬಿಟ್ಟು ಒಂದು ಪೋರ್ಟಲ್ನ ರೆಡಿ ಮಾಡಿದ್ರು. ಓಕೆ. ಆ ಪೋರ್ಟಲ್ ಮುಖಾಂತರ ಎಲ್ಲ ಹಸುಗಳನ್ನ ನಾವು ಅದಕ್ಕೆ ಅಪ್ಲೋಡ್ ಮಾಡಬೇಕಾಗಿತ್ತು. ಅಂದ್ರೆ ಈ ಹಸುದು ಫೋಟೋ ಟ್ಯಾಗು ಅದನ್ನ ತೆಗೆದು ಆ ಪೋರ್ಟಲ್ ಅಪ್ಲೋಡ್ ಮಾಡಿದಾಗ ಆ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೆ ಒಂದು 11,000 ರೂಪಾಯಿ ಒಂದು ಹಸು ಪ್ರಕಾರ ನಮ್ಗೆ 3,200 ಹಸುಗಳಿಗೆ ಅವರು ನಮ್ಗೆ 3,20,23 ಲಕ್ಷ ರೂಪಾಯಿ ಆ ಟೈಮಲ್ಲಿ ಬಂದಿದೆ. ಅದೇ ಎಲ್ಲಕ್ಕಿಂತ ಹೈಯೆಸ್ಟ್. ಅದು ಬಿಟ್ರೆ ಒಂದು 10 ವರ್ಷ ವರ್ಷ ಕೊಡುವಂತದ್ದು, ವರ್ಷ ಕೊಡುವಂಥದ್ದು, ವರ್ಷ ಅಂತ ಕೊಡುವಂಥದ್ದು. ಸೊ ಅದು ಬಿಟ್ರೆ ಅದ್ರ ಹಿಂದಿನ ಅಂದ್ರೆ ಒಂದು 8-10 ವರ್ಷದ ಹಿಂದೆ 10-12 ವರ್ಷದ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ ಒಂದ್ಸಲಿ 50 ಲಕ್ಷ ರೂಪಾಯಿ ಒಂದ್ಸಲಿ ಬಂದಿತ್ತು. ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗ 50 ಲಕ್ಷ ಒಂದ್ಸಲಿ ಬಂತು. ಅದು ಬಿಟ್ರೆ ನೆಕ್ಸ್ಟ್ ನಮ್ಗೆ ಪ್ರತಿ ವರ್ಷ ಬರುವಂತ ಹಣದಲ್ಲಿ ಯಾವುದೇ ಹಣಗಳು ಬರ್ತಾ ಇಲ್ಲ. ಸರ್, ಒಂದು ಸರ್ಕಾರದಿಂದ ಬರ್ತಿಲ್ಲ ಅನ್ನೋದು ಒಂದ್ ಪ್ರಶ್ನೆ. ಡೈಲಿ ಆಪರೇಷನ್ಸ್ ಮತ್ತೆ ಹೇಗೆ ಮ್ಯಾನೇಜ್ ಆಗ್ತದೆ ಅಂದ್ರೆ ಹಣಕಾಸಿನ ವಿಚಾರ ಅಂತ ಬಂದಾಗ 4 ಜನ ಇರೋ ಮನೆ ನಡೆಸೋದೇ ಇವತ್ತು ಕಷ್ಟ ಆಗಿದೆ. ಅಂತದ್ರಲ್ಲಿ 5,000 ಪ್ರಾಣಿಗಳನ್ನ ಹೇಗೆ ಫಿನಾನ್ಸ್ ಹೇಗೆ ಆಗ್ತಾ ಇದೆ ನೋಡಿ. ಬಹಳ ಒಳ್ಳೆ ಪ್ರಶ್ನೆ ಇದು. ನಮ್ಗೆ ಮುಖ್ಯವಾಗಿ ಮೇಜರ್ ಪ್ರಾಬ್ಲಮ್ ಇರುವಂತದ್ದು ಹಣದ್ದು. ಈಗ ನಮ್ಮಲ್ಲಿ ಹಣ ಹೆಂಗ್ ಬರ್ತಾ ಇದೆ ಅಂತ ಕೇಳ್ತಾ ಇದ್ರಲ್ವಾ? ನೋಡಿ, ವರ್ಷಕ್ಕೆ ನಮ್ಮಲ್ಲಿ 8 ಕೋಟಿ ರೂಪಾಯಿ ಎಕ್ಸ್ಪೆಂಡಿಚರ್. ವರ್ಷಕ್ಕೆ 8 ಕೋಟಿ. 8 ಕೋಟಿ. 8 ಕೋಟಿಯಲ್ಲಿ 1 ಕೋಟಿ ರೂಪಾಯಿ ನಾವು ಹಾಲಲ್ಲಿ ತೆಗಿತೀವಿ. ಅಂದ್ರೆ ಇಲ್ಲೇನು ಕರಿಯುವ ಹಸುಗಳಿಗೆ ಹಾಲನ್ನ ಮಾರಾಟ ಮಾಡಿ 1 ಕೋಟಿ ಬರ್ತದೆ. ಅದು ಬಿಟ್ರೆ ನಮ್ಮಲ್ಲಿ ಸಗಣಿ, ಅದಕ್ಕೆ 1 ಕೋಟಿ ರೂಪಾಯಿ ಬರ್ತದೆ. ಇನ್ನು ಪ್ರಶ್ನೆ ಇರೋಂಥದ್ದು 6 ಕೋಟಿ. ಸೊ 6 ಕೋಟಿ ಟೋಟಲ್ ಆಗಿ ನಮ್ಮಲ್ಲಿ ಬರ್ಬೇಕಾಗಿರುವಂತದ್ದು ಥ್ರೂ ಡೊನೇಷನ್ನೇ. 6 ಕೋಟಿ ಡೊನೇಷನ್ ಬರಲೇಬೇಕು. ಇದನ್ನ ನಡೆಸಬೇಕು ಅಂತ ಅಂದ್ರೆ ವರ್ಷಕ್ಕೆ 6 ಕೋಟಿ ನಮ್ಮಲ್ಲಿ ಬರಲೇಬೇಕು. ಇಲ್ಲ ಅಂದ್ರೆ ನಾವು ನಡ್ಸಕ್ ಆಗೋದಿಲ್ಲ. ಬಟ್ ನಮ್ಮ ಪೂರ್ವಿಕರ ಪುಣ್ಯ, ನಮ್ಮ ಮಹಾರಾಜರ ಆಶೀರ್ವಾದ, ಮುಖ್ಯವಾಗಿ ನಮ್ಗೆ ತಾಯಿ ಚಾಮುಂಡೇಶ್ವರಿ ಪಾದದಲ್ಲಿ ಕೂತಿದೀವಿ ನಾವು, ಮತ್ತೆ ಕೃಷ್ಣ ಭಗವಾನ್ ಇವ್ರ ಆಶೀರ್ವಾದದಿಂದ 1938ರಿಂದ ಇವತ್ತವರೆಗೂ ನಾವ್ ಯಾವತ್ತೂ ಏನೋ ಪ್ರಾಬ್ಲಮ್ ಆಗಿಲ್ಲ. ಯಾವುದೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬರ್ತದೆ ಹೋಯ್ತದೆ ಅಂತ ನೀವು ಊಹೆ ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ವರ್ಷಕ್ಕೆ 6 ಕೋಟಿ ಹೆಂಗ್ ಬರ್ತಾ ಇದೆ ಅಂತ ನೀವು ಬರ್ತಾ ಇದೆ ನಡೀತಾ ಇದೆ ಹೆಂಗೆ ಏನು ಅಂತ ಇವತ್ತವರೆಗೂ ನಮ್ಗೆ ಒಂಥರ ಆಶ್ಚರ್ಯ ಆಯ್ತಾ ಇದೆ. ಅಂದ್ರೆ ಟೋಟಲ್ ಆಗಿ ಡೊನೇಷನ್ ಬರುವಂತದ್ದು. ಮುಖ್ಯವಾಗಿ ಏನಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿರೋದ್ರಿಂದ ನಮ್ಮ ಸೊಸೈಟಿದ ಎಲ್ಲ ಅಂದ್ರೆ ಟ್ವಿಟರ್ ಹ್ಯಾಂಡ್ಲು, ಫೇಸ್ಬುಕ್ಕು ಎಲ್ಲ ಪ್ರತಿಯೊಂದರಲ್ಲೂ ನಾವು ನಮ್ಮ ಸಂಸ್ಥೆ ಬಗ್ಗೆ ನಾವು ಕೇಳ್ಕೊತಾ ಇರ್ತೀವಿ, ಈ ತರ ಒಂದು ಸಂಸ್ಥೆ ಇದೆ ಅಂತ. ಸೊ ಸೋಷಿಯಲ್ ಮೀಡಿಯಾದಿಂದ ಒಂದು ಭಾಗ. ಮತ್ತೆ ಇನ್ನೊಂದು ಭಾಗ ಏನಂತ ಅಂದ್ರೆ 1938ರಿಂದ ಒಂದು ಎಲ್ಲ ಅಂದ್ರೆ ಭಾರತದ ಎಲ್ಲಾ ಭಾಗದಲ್ಲೂ ಗೊತ್ತಿರುವಂತ ವಿಷಯ. ಅಂದ್ರೆ ಇಲ್ಲಿ ಒಂದು ಸೊಸೈಟಿ ನಡೀತಾ ಇದೆ, ದಕ್ಷಿಣ ಭಾರತಕ್ಕೆ ಎಲ್ಲಕ್ಕಿಂತ ದೊಡ್ಡ ಸೊಸೈಟಿ, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನು ಹೇಳ್ಬಾರ್ದು ಅದನ್ನ, ಬಟ್ ಜನ ಹೇಳ್ತಾರ ನಾನು ಹೇಳ್ತಾ ಇದ್ದೀನಿ, ನೋಡ್ಕೋತಾ ಇದ್ದಾರೆ. ಸೊ ಇಲ್ಲಿಗೆ ದಾನ ಕೊಟ್ಟರೆ ನಾವು ಪರ್ಫೆಕ್ಟ್ ಜಾಗಕ್ಕೆ ಸೇರ್ತಾ ಇದೆ ನಮ್ಮ ದುಡ್ಡು ಅಂತ ಅಂದ್ಬಿಟ್ಟು ಆ ರೀತಿ ಒಂದು ಮನೋಭಾವನೆ ಎಲ್ಲರೂ ಬಂದಿರೋದ್ರಿಂದ ಅವ್ರು ಇಲ್ಲಿಗೆ ನಮ್ಗೆ ದಾನವನ್ನು ಕೊಡ್ತಾ ಇದ್ದಾರೆ. ಸೊ ಆ ತರ ಒಂದು ಇದರಲ್ಲಿ ನಡೀತಾ ಇದೆ. ಸರ್, ಇವಾಗ ಯಾರು ಯಾವ ರೀತಿ ದಾನವನ್ನ ಮಾಡಬಹುದು? ಇಫ್ ಎಟ್ ಆಲ್ ಇದನ್ನ ನೋಡ್ತಾ ಇರುವಂತಹ ಪಬ್ಲಿಕ್ ಏನಾದ್ರು ನಾನು ಏನ್ ಕಾಂಟ್ರಿಬ್ಯೂಟ್ ಮಾಡಬಹುದು? ನೋಡಿ, ನಮ್ಮಲ್ಲಿ ಒಂದಿಷ್ಟು ಸ್ಕೀಮ್ಸ್ಗಳಿದೆ. ಸ್ಕೀಮ್ಸ್ಗಳಿಂದ ಇನ್ ದ ಸೆನ್ಸ್, ಈಗ ಒಂದು ಆಟೋ ಹುಲ್ಲನ್ನ ತಾವು ತಮ್ಮ ಕಡೆಯಿಂದ ಹಾಕ್ಬೇಕು ಅಂತ ಅಂದ್ರೆ 2,500 ರೂಪಾಯಿ ಒಂದು ಆಟೋಗೆ ತಾವು ಡೊನೇಟ್ ಮಾಡಿದ್ರೆ ಒಂದು ಆಟೋ ಹುಲ್ಲನ್ನ ತಮ್ಮ ಕಡೆಯಿಂದ ಹಾಕ್ತೀವಿ ನಾವು. ಅಂದ್ರೆ ಆಟೋ ಚಾರ್ಜಸ್, ಹುಲ್ಲಿನ ಚಾರ್ಜ್. ಹುಲ್ಲು ಒಂದು ಆಟೋ ಹುಲ್ಲಿಗೆ 2,500 ರೂಪಾಯಿ. ಒಂದು ಟ್ರ್ಯಾಕ್ಟರ್ ಹುಲ್ಲು ಹಾಕ್ಸ್ತೀನಿ ಅಂತಂದ್ರೆ 5,100 ರೂಪಾಯಿ ಕೊಡ್ಬೇಕು. ಆಮೇಲೆ ಒಂದು ಲಾರಿ ಹುಲ್ಲು ಕೊಡ್ತೀನಿ ಅಂತ ಸುಮಾರು ಜನ ಒಂದು ಲಾರಿ ಹುಲ್ಲು ಕೊಡೋದು 41,000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. ಮತ್ತೆ ಡ್ರೈ ಗ್ರಾಸ್ನ ಒಂದು ಲೋಡ್ ಕೊಡಬೇಕು ಅಂತಂದ್ರೆ 21,000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ. 21,000. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತುಂಬಾ ಪ್ರಚಲಿತವಾದ ಸ್ಕೀಮ್ ಅಂತ ಅಂದ್ರೆ 12,000 ರೂಪಾಯಿ ಒಂದು ಹಸುವನ್ನು ದತ್ತು ಪಡುವಂಥದ್ದು. ಒಂದು ಹಸುವನ್ನ ದತ್ತು ಪಡೆಯುವಂಥದ್ದು ವರ್ಷಕ್ಕೆ 12,000 ರೂಪಾಯಿ. ಈಗ ತಾವು 12,000 ರೂಪಾಯಿ ನಮ್ಮ ಸಂಸ್ಥೆಗೆ ನೀಡಿದ್ರೆ ಒಂದು 12,000 ರೂಪಾಯಿ ಒಂದು ಹಸುನ ಕಂಪ್ಲೀಟ್ 1 ವರ್ಷದವರೆಗೂ ತಮ್ಮ ಹೆಸರಲ್ಲಿ ಪಾಲನೆ ಪೋಷಣೆ ಆಗುತ್ತೆ. ಅಂದ್ರೆ ಸುಮಾರು ಜನ ಒಂದು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಸು ದತ್ತು ಪಡ್ಕೋತಾರಂತ 12,000 ಕೊಟ್ಟ ತಕ್ಷಣ ಹಸು ಕೊಡ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ತರ ಅಲ್ಲ, ಝೂ ಅಲ್ಲಿ ದತ್ತು ಪಡ್ತಾರಲ್ಲ ಅದೇ ತರ ಸೇಮ್ ಪ್ರೊಸೀಜರ್. ಸೊ ಆ 12,000 ರೂಪಾಯಿನ ನಾವು ತಗೊಂಡು ತಮಗೆ ರೆಸಿಪ್ಟ್ ಕೊಡ್ತೀವಿ. ನಂತರ ಅದಕ್ಕೆ 1 ವರ್ಷ ಆರೈಕೆ ಮಾಡ್ತೀವಿ ಆ ಹಸುನ.
ಅಂದ್ರೆ ಪರ್ಟಿಕ್ಯುಲರ್ಲಿ ನಾವು ಇದ್ ಮಾಡಕ್ ಆಗಲ್ಲ ಅದನ್ನ. ಹೌದು ಹೌದು. ಬಟ್ ಹಸುಗಳನ್ನ ಪಾಲನೆ ಪೋಷಣೆ 12,000 ರೂಪಾಯಿ ನಾವು 1 ವರ್ಷದ ಮಟ್ಟಿಗೆ ಮಾಡ್ತೀವಿ. ಸರಿ, ಇವಾಗ ಪ್ರೊಸೀಜರ್ ಅಂತ ನೋಡೋದಾದ್ರೆ ಇದೇ ಊರಲ್ಲಿ ಇದ್ದವರು ಬಂದು ಇಲ್ಲಿ ನಿಮಗೆ ಕೊಟ್ಟು ರಶೀತಿ ಪಡ್ಕೊಂಡು ಹೋಗ್ತಾರೆ. ಬೇರೆ ಯಾವ್ದೋ ಊರಲ್ಲಿ ಇದ್ದೀನಿ, ನನಗೆ ಕೊಡಕ್ ಮನ್ಸಿದೆ, ಬಟ್ ನಾನ್ ಫಿಸಿಕಲ್ ಆಗಿ ಬರಕ್ ಆಗಲ್ಲ ಅಂತವ್ರಿಗೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ನಮ್ಮಲ್ಲಿ ಸ್ಕ್ಯಾನರ್ ಇದೆ, ಮತ್ತೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಇದೆ. ಸೊ ಸುಮಾರು ಜನ ಫೋನ್ ಮಾಡ್ತಾರೆ, ಸರ್ ನಾನು ಬರೋಕ್ಕಾಗಲ್ಲ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಚೆನ್ನೈಲಿ ಇದ್ದೀನಿ ಅಂದಾಗ ನಾವು ಅವ್ರಿಗೆ ಸ್ಕ್ಯಾನರ್ ಕಳಿಸ್ತೀವಿ, ಇಲ್ಲ ಅಂದ್ರೆ ನಮ್ಮ ಅಕೌಂಟ್ ನಂಬರ್ ಕಳಿಸ್ತೀವಿ. ದುಬೈಯಿಂದನೂ ಬಂದಿದೆ, ಸಿಂಗಾಪುರ್ ಮಾಡಿದ್ದಾರೆ, ಸುಮಾರು ಜನ ಇದ್ದಾರೆ. ನಮ್ಮ ಇಂಡಿಯನ್ ಕಮ್ಯುನಿಟೀಸು ಸುಮಾರು ಕಡೆ ಇದಾರಲ್ಲ, ಅವರೆಲ್ಲ ಮಾಡ್ತಾರೆ. ಓಕೆ ಓಕೆ ಸರ್, ಇವಾಗ ನಿಮಗೆ ಇಲ್ಲಿ ಚಾಲೆಂಜಸ್ ಏನು? ಒಂದು ಹಣಕಾಸಿಂದ ಬಿಟ್ರೆ ನಿತ್ಯದಲ್ಲಿ ನಿಮಗೆ ಬರುವಂತಹ ಚಾಲೆಂಜಸ್ ಏನು? ಅದಕ್ಕೆ ಯಾವ ರೀತಿ ಸಹಕಾರನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಚಾಲೆಂಜಸ್ ಹೇಳ್ಬೇಕು ಅಂತಂದ್ರೆ ಚಾಲೆಂಜಸ್ ತುಂಬಾ ಇದೆ. ಮುಖ್ಯವಾಗಿ ಇರೋದೇ ಮೇನ್ ದುಡ್ಡು ಚಾಲೆಂಜ್. ಹೌದು, ಆಯ್ತಾ. ಅದ್ ಬಿಟ್ರೆ ಇನ್ ಬೇರೆ ಚಾಲೆಂಜಸ್ ಎಲ್ಲ ನಾವು ಹೆಂಗೋ ಫೇಸ್ ಮಾಡ್ಕೊಬಿಡ್ತೀವಿ. ಇಲ್ಲಿ ಫ್ಯಾಕಲ್ಟಿ ನೋಡ್ಕೊಳ್ಳಕ್ಕೆ ಇಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ 78 ಜನ ಕೆಲಸಗಾರಿದ್ದಾರೆ. 78 ಜನ ಕೆಲಸಗಾರಿದ್ದಾರೆ. ಎಲ್ಲ ಅಕ್ಕಪಕ್ಕದ ಹಳ್ಳಿ ಅವ್ರೆ. ಅಂದ್ರೆ ಕೆಲವರು ಒಂದು 2 ಫ್ಯಾಮಿಲಿ 3 ಫ್ಯಾಮಿಲಿ ನಾರ್ತ್ ಇಂದ ಬಂದಿದೆ. ಅದ್ ಬಿಟ್ಟು ನಮ್ ಲೋಕಲ್ ಇಲ್ಲೇನೆ ನಮ್ಮ ಮೈಸೂರು ಜಿಲ್ಲೆ ಮತ್ತೆ ಚಾಮರಾಜನಗರ ಜಿಲ್ಲೆ ಅವರು ಎಲ್ಲ ಇದ್ದಾರೆ ನೋಡಿ. ಅವ್ರಿಗೆ ಅಂತ ಅನ್ಬಿಟ್ಟಿದ್ದಾನೆ ನಾವು ಸಿಂಗಲ್ ಬೆಡ್ರೂಮ್ ಹೌಸ್ ನ ಅವ್ರಿಗೆ ಕೊಟ್ಟಿದೀವಿ. ನೀವು ಅಂದ್ರೆ ಅವ್ರು ಇಲ್ಲೇ ಉಳಿದ್ಬಿಟ್ಟಿದ್ದಾರೆ, ಅವ್ರ ಜೀವನ ಇಲ್ಲೇನೆ ಕಂಪ್ಲೀಟ್ ಆಗಿ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ಇದು. ಹಾಲು, ಕಿಚನ್, ಬಾತ್ರೂಮು, ಅಡಿಗೆ ಮನೆ ಕಂಪ್ಲೀಟ್ ಆಗಿ. ಅದನ್ನ ನೀವು ನೋಡ್ಬೇಕು, ನೀವು ಮನೇನ ಯಾವ ತರ ಇದೆ ಅಂತ ಒಂದ್ಸಲ ನೋಡ್ಬೇಕು. ನೀವು ನಾವ್ ಹೇಳೋದು ತಪ್ಪಾಗತ್ತೆ, ನೀವು ಒಂದ್ಸಲ ನೋಡಿದ್ರೆ ಅದು ಗೊತ್ತಾಗತ್ತೆ. ಎಷ್ಟು ಫ್ಯಾಮಿಲೀಸ್ ಇದಾರೆ ಈಗ ಟೋಟಲ್ ಆಗಿ ಈಗ ನಮ್ಮಲ್ಲಿ 36 ಫ್ಯಾಮಿಲಿ ಇದಾರೆ. ಆಯ್ತಾ. ಇದು ನಾವು ಅವ್ರಿಗೆ ಅಂತ ಕಟ್ಸ್ಕೊಟ್ಟಿದ್ವಿ. ಅಂದ್ರೆ ನೀವ್ ಹೇಳಿದ್ರಲ್ಲ, ಇಲ್ಲಿ ಪ್ರತಿನಿತ್ಯ ಅದಕ್ಕೆ ಹಾಲ್ ಕರಿಯೋದು, ಮೇವ್ ಹಾಕೋದು ಅಥವಾ ಕ್ಲೀನ್ ಮಾಡೋದು ಎಲ್ಲ ಇವ್ರು ಮಾಡ್ತಾರೆ. ಓಕೆ. ಮತ್ತೆ ಅವ್ರಿಗೆ ಸಂಬಳ ಕೊಡ್ತೀವಿ. ಸಂಬಳ ಇಲ್ದೇನೆ ಅವ್ರಿಗೆ ಇರಕ್ ಮನೆ ಫ್ರೀ ಕೊಟ್ಟಿದೀವಿ. ಮತ್ತೆ ಹಾಲ್ ಫ್ರೀ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ, ಹಾಟ್ ವಾಟರ್ ಫ್ರೀ ಕೊಡ್ತೀವಿ. ಮತ್ತೆ ಅದ್ ಬಿಟ್ಟು ರೇಷನ್, ಪ್ರತಿ ತಿಂಗಳು ರೇಷನ್ ಅಲ್ಲಿ 30% ಸೊಸೈಟಿ ಬೇರ್ ಮಾಡುತ್ತೆ. ಇದಕ್ಕಿನ್ನ ಇನ್ನೇನ್ ಬೇಕು ಅವ್ರಿಗೆ ಜೀವನ ನಿರ್ವಹಣೆಗೆ? ಸಂಬಳ ಕೊಟ್ಟು, ಆಶ್ರಯ ಕೊಟ್ಟು, ಕೆಲಸ ಕೊಟ್ಟು. ಗ್ರೇಟ್ ಜಾಬ್ ಸರ್, ಗ್ರೇಟ್ ಜಾಬ್. ದ ಸೊಸೈಟಿ ಇಸ್ ಡೂಯಿಂಗ್ ಅ ಇನ್ಕ್ರೆಡಿಬಲ್ ಜಾಬ್ ಆಕ್ಚುಲ್ ಆಗಿ. ಸೊ ಇಲ್ಲಿ ನಾವು ನೋಡ್ತಾ ಇರುವಂತಹ ಇಂಜೂರ್ ಆಗಿರುವ, ಸಿಕ್ಕಿರುವ, ಅಂದ್ರೆ ಹುಷಾರಿಂದ ಇರುವಂತಹ ಅನಾರೋಗ್ಯ ಪೀಡಿತ ಮೂಕ ಪ್ರಾಣಿಗಳನ್ನ ತುಂಬಾ ಅತ್ಯಂತ ಪ್ರೀತಿಯಿಂದ ಟ್ರೀಟ್ ಮಾಡ್ತಾರೆ ಡಾಕ್ಟರ್ಸ್, ವೆಟರ್ನರಿ ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಹಾಗೆ ಡಾಕ್ಟರ್ ಭರತ್ ಅವರಿದ್ದಾರೆ. ಸರ್, ಮೆಜಾರಿಟಿ ಪಿಂಜರಾಪೋಲ್ಗೆ ಬರುವಂತಹ ಈ ಒಂದು ಪ್ರಾಣಿಗಳಲ್ಲಿ ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಇದ್ದು ಬರುತ್ತವೆ ಸರ್? ಮೆಜಾರಿಟಿ ಇಲ್ಲಿ ಬರುವಂತ ಒಂದು ಸಣ್ಣ ಕರುಗಳು ಬರ್ತವೆ. ಕರುಗಳು ಅಂದ್ರೆ ತಾಯಿಯಿಂದ ಹುಟ್ಟಿದ ತಕ್ಷಣನೇ ಬೇರ್ಪಡಿಸ್ತಾರೆ. ನಾವೇನ್ ಹೇಳ್ತೀವಿ ಅಂದ್ರೆ ಕರುಗಳಿಗೆ ಕೊಲೆಸ್ಟ್ರಾಲ್, ತಾಯಿ ಹಾಲು ಬೇಕೇ ಬೇಕು ಅಂತ ಹೇಳಿ, ಅದು ಇಲ್ಲದೆ ಬರ್ತವೆ. ಅದನ್ನ ನಮಗೆ ಉಳಿಸಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಒಂದನೇದಾಗಿ ಕರುಗಳು. ಮತ್ತೆ ಇನ್ನೊಂದಾಗಿ ನಿಮ್ಗೆ ಗೊತ್ತಿರಬಹುದು, ಆಕ್ಸಿಡೆಂಟ್ ಆಗಲಿ, ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರ್ಕೊಂಡಿರ್ತವೆ. ಅವುಗಳನ್ನ ನಮ್ಮ ರೆಸ್ಕ್ಯೂ ಟೀಮ್, ನಮ್ಮ ಸೆಕ್ರೆಟರಿ ಅವರೆಲ್ಲ ಹೋಗಿ, ನೀವು ನೋಡಿರ್ಬೋದು ಆಂಬುಲೆನ್ಸ್ ಇದೆ, ಅದಲ್ಲಿ ತರ್ತಾರೆ ಇಲ್ಲಿಗೆ. ಅದನ್ನ ನಾವು ಟ್ರೀಟ್ ಮಾಡ್ತೀವಿ ಇದಕ್ಕೆ. ಮತ್ತೆ ಇನ್ನೊಂದು ಸ್ಟ್ರೇ ಅನಿಮಲ್ಸ್ ಕೆಲವು ಸತಿ ಇರ್ತವೆ, ಅವುಗಳನ್ನ ಹಿಡ್ಕೊಂಡು ಬರ್ತಾರೆ. ಮತ್ತೆ ಇನ್ನೊಂದು ಕೆಲವು ಸತಿ ರೈತರು ಕೂಡ ನಮ್ಗೆ ಸಾಕಾಗೋದಿಲ್ಲ ಅಂತ ಹೇಳಿ ತಂದು ಇಲ್ಲಿ ಬಿಡ್ತಾರೆ. ಇಲ್ಲಿ ಬಂದ್ಮೇಲೆ ಏನೇನ್ ಹೆಲ್ತ್ ಇಶ್ಯೂಸ್ ಇರುವಂತದನ್ನ ಟ್ರೀಟ್ ಮಾಡ್ತೀರಾ ಸರ್? ಅಂದ್ರೆ ಮೆಜಾರಿಟಿ ಸಣ್ಣದ್ರಿಂದ ಒಂದ್ ದೊಡ್ಡ ಕಾಯಿಲೆ ಅನ್ನೋದನ್ನ ಆತರನು ಇರುತ್ತಾ? ಅದೇ ಹೌದು. ಅಂದ್ರೆ ಕೆಲವು ಸತಿ ಈಗ ಮುಖ್ಯವಾಗಿ ನಿಮ್ಗೆ ಒಂದು ವಿಷಯ ಹೇಳಕ್ ಬರ್ತೇನೆ. ಈಗ ನಿಮ್ಗೆ ಪೇಟೆಗಳಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಕೂಡ ಇದು ಪ್ಲಾಸ್ಟಿಕ್ ಗಳನ್ನ ಎಸ್ತಾ ಇರ್ತಾರೆ. ಇದು ಇವತ್ತು ನಮ್ಮ ಅನಿಮಲ್ಸ್ ಬರೋ ದೊಡ್ಡ ಒಂದು ಹೆಲ್ತ್ ಇಶ್ಯೂ ಆಗಿದೆ, ಹೆಲ್ತ್ ಹಜಾರ್ಡ್. ಹೌದು. ಒಂದ್ಸತಿ ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ ಒಂದು ಜಸ್ಟ್ ಐ ಥಿಂಕ್ 2 years ಅಲ್ಲ, 2 months ಬ್ಯಾಕ್ ನಾವು ಒಂದು ಬುಲ್ ಇಲ್ಲಿ ಇತ್ತು. ಅದು ಬಂದ್ ಸ್ವಲ್ಪ ಸಮಯ ಆಗಿತ್ತು. ಇಟ್ ವಾಸ್ ಫುಡ್ ತಗೊಳ್ಳೋ ಸ್ಟಾಪ್ ಮಾಡಿದ್ಮೇಲೆ ಎಕ್ಸಾಮಿನ್ ಮಾಡಿದ್ರೆ ಸಸ್ಪೆಕ್ಟೆಡ್ ಏನೋ ಅಬ್ಡಾಮಿನಲ್ ಇದೆ ಅಂತ ಹೇಳಿ ಓಪನ್ ಮಾಡಿದ್ವಿ. ವಿ ರಿಮೂವ್ಡ್, ಯು ಬಿಲೀವ್ ಇಟ್ ಆರ್ ನಾಟ್, 84.5 kgs ಆಫ್ ಪ್ಲಾಸ್ಟಿಕ್ ವಿ ರಿಮೂವ್ಡ್ ಫ್ರಮ್ ದ ರುಮೆನ್. 84.5 kg ಅಷ್ಟು ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆಯಿಂದ ತೆಗೆದಿದ್ದಾರೆ. ಅದಕ್ಕೆ ಊಟ ಮಾಡಕ್ ಆಗ್ತಿಲ್ಲ. ಏನಂದ್ರೆ ಹೊಟ್ಟೆಯಲ್ಲಿ ಇದ್ದಿದ್ದೆ ಪೂರ್ತಿ ಪ್ಲಾಸ್ಟಿಕ್, ಬೇರೆ ಏನೂ ಇರಲಿಲ್ಲ. ಆ ತರ ಕೆಪಾಸಿಟಿನೇ 80 kg ಕೆಪಾಸಿಟಿಯ ಹೊಟ್ಟೆಯಲ್ಲಿ 84 kg ಪ್ಲಾಸ್ಟಿಕ್ ಅಂದ್ರೆ ಪ್ಲಾಸ್ಟಿಕ್ ಬಿಟ್ಟು ಆ ಹೊಟ್ಟೆಯಲ್ಲಿ ಏನೂ ಇರಲಿಲ್ಲ. ಆ ತರ ಆಗಿತ್ತು. ಟೂ ಸ್ಕೇರಿ. ಅಂದ್ರೆ ಮನುಷ್ಯನ ಒಂದು ಆಟಾಟೋಪ ಎಷ್ಟಾಗಿದೆ ಅನ್ನೋದನ್ನ ನೋಡ್ಬೋದು ನಾವಿದ್ದು. ಅದು ಮಾತ್ರ ಅಲ್ಲ, ಕೆಲವು ಮತ್ತೊಂದೆರಡು ಸತಿ ಹಂಗೆ ನಮಗೆ ಕೆಲವು ಸತಿ ಇಲ್ಲಿ ಅನಿಮಲ್ಸ್ ಡೆತ್ ಆಗ್ತದೆ. ಡೆತ್ ಅನ್ನು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅದರಲ್ಲಿ ಕೂಡ ಪ್ಲಾಸ್ಟಿಕ್ಗಳು ಕಂಡಿದ್ದೀವಿ. ಬಹಳಷ್ಟು ಅನಿಮಲ್ಸ್ ಅಲ್ಲಿ ಪ್ಲಾಸ್ಟಿಕ್ ಇಸ್ ದ ಮೇಜರ್ ಇಶ್ಯೂ ನಾವು. ಇನ್ನು ಎಸ್ಪೆಷಲಿ ಸ್ಟ್ರೇ ಅನಿಮಲ್ಸ್ ಅಲ್ಲಿ ತಿರುಗಾಡ್ತಾವಲ್ಲ ಪೇಟೆಯಲ್ಲಿ, ಸ್ಟ್ರೇ ಅಂತ ಹೇಳಕ್ಕಾಗಲ್ಲ, ಓನರ್ಸ್ ಇರ್ತಾರೆ ಅದಕ್ಕೆ. ಆದ್ರೂ ಕೂಡ ಹಗಲೊತ್ತು ಬಿಟ್ಟು ಬಿಟ್ಟಿರ್ತಾರೆ, ಸಾಯಂಕಾಲ ಹೊತ್ತಿಗೆ ಮನೆಗೆ ಹೋಗ್ತವೆ.
ಸೊ ಅದು ಇದರಿಂದಾಗಿ- ಪ್ಲಾಸ್ಟಿಕ್ ತಿಂದು ಸರ್ ವಾಟ್ ಯು ವಾಂಟ್ ಟು ಸೇ ಟು ಅವರ್ ಪಬ್ಲಿಕ್? ನಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ, ಒಂದು ಅನಿಮಲ್ ಹೊಟ್ಟೆಯಿಂದ ಆ ಕೆಪಾಸಿಟಿಗೆ ಮೀರಿದ ಪ್ಲಾಸ್ಟಿಕ್ ಸಿಗ್ತಾ ಇದೆ ಅಂದ್ರೆ ಏನ್ ಹೇಳಿ ಎರಡು ಕಡೆಯಿಂದ ಕೂಡ ನಾವು ಒಂದನೇದಾಗಿ ನಾವು ಪ್ಲಾಸ್ಟಿಕ್ ಅನ್ನ ಅಲ್ಲಿ ಇಲ್ಲಿ ಎಸೆಯೋದನ್ನ ಫಸ್ಟ್ ಥಿಂಗ್ ನಾವು ಕಡಿಮೆ ಮಾಡಬೇಕು. ಎಲ್ಲಾಗಿ ಈಗ ಅನಿಮಲ್ ದೃಷ್ಟಿಯಿಂದ ಅಂತ ಹೇಳಿ ಎಲ್ಲಾ ದೃಷ್ಟಿಯಿಂದ ಕೂಡ ಪೊಲ್ಯೂಷನ್, ಪ್ಲಾಸ್ಟಿಕ್ ಇಂದ ಆಗುವಂತ ಪೊಲ್ಯೂಷನ್ ನೀವು ಇಲ್ಲೇ ನೋಡಬಹುದು. ಪಿಂಜಾಪುಲ್ಲಿಗೆ ಬರುವಲ್ಲೇ ಹೊರಗಡೆ ದಾರಿ ಒಳಗಡೆ ನೀವು ಗೇಟಿನ ಹೊರಗಡೆ ತಂದು ಅಲ್ಲಿ ರೋಡ್ಗೆ ಎಸೆತಿರ್ತಾರೆ. ಬಟ್ ನಮ್ಮ ಅನಿಮಲ್ಸ್ ಆ ಕಡೆ ಹೊರಗಡೆ ಹೋಗೋದಿಲ್ಲ, ಇಲ್ಲಿಂದ ಇಲ್ಲೇ ಇರ್ತವೆ. ಅದು ಟೋಟಲಿ ವಿದಿನ್ ದ ಕಾಂಪೌಂಡ್ ಇರ್ತವೆ, ಏನು ಹೋಗೋದಿಲ್ಲ. ಆದ್ರೆ ಅನಿಮಲ್ಸ್ ಅಲ್ಲಿ ಕೂಡ ತಿರುಗಾಡುವ ಅನಿಮಲ್ಸ್ ಇರ್ತವೆ. ಅವು ಆಹಾರಕ್ಕಾಗಿ ಪ್ಲಾಸ್ಟಿಕ್ ಅನ್ನ ಕೂಡ ಕನ್ಸ್ಯೂಮ್ ಮಾಡ್ತೇವೆ ಜೊತೆಯಲ್ಲಿ. ಇದಕ್ಕೆ ಆ ಪ್ಲಾಸ್ಟಿಕ್ ಆಹಾರನ ಒಳಗಡೆ ಆಹಾರ ಕಟ್ಟಿ ಅದನ್ನ ಎಸೆದರೆ ಅದನ್ನ ತಿನ್ನುವಾಗ ಅದು ಪ್ಲಾಸ್ಟಿಕ್ ಸಮೇತ ಹೌದು ಹಿಟಿಯಲ್ಲಿ. ಡೆಫಿನೆಟ್ಲಿ ಸರ್. ಹೀಗಾಗಿನೇ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ, ಕ್ಲೀನ್ ಮೈಸೂರು ಅಂತ ಹೇಳಿ. ನಾವು ಒಂದು ಸ್ಲೋಗನ್ ಮಾಡಿದೀವಿ. ಈ ಮೂಲಕ ನಾನು ನಮ್ಮ ಎಲ್ಲಾ ಆಡಿಯನ್ಸ್ಗೆ ಹೇಳೋದಿಷ್ಟೇನೆ, ನಾನು ಕಸವನ್ನ ರಸ್ತೆಗೆ ಹಾಕಲ್ಲ, ನಾನು ಕಸವನ್ನ ಖಾಲಿ ಜಾಗಕ್ಕೆ ಹಾಕಲ್ಲ. ಇದೊಂದು ಶಪಥ ಮಾಡೋಣ. ಮನುಷ್ಯರಿಗೂ ಒಳ್ಳೇದು, ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿ ಬದುಕು ಉಳಿಬೇಕು ಅಂದ್ರೆ ನಾವ್ ಈ ಕೆಲಸ ಮಾಡೋದಿಕ್ಕೆ ಹೈ ಟೈಮ್. ದಯವಿಟ್ಟು ಈ ಕೆಲಸವನ್ನ ನಾವು ಮಾಡೋಣ. ದಯವಿಟ್ಟು ನೀವು ಪ್ರಮಾಣ ಮಾಡಿ. ಈ ಸ್ಲೋಗನ್ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀವಿ, ನಾ ಕಸವನ್ನ ರಸ್ತೆಗೂ ಹಾಕಲ್ಲ, ನಾ ಕಸವನ್ನ ಖಾಲಿ ಜಾಗಕ್ಕೂ ಹಾಕಲ್ಲ ಅಂತ. ಇದು ವೀಕ್ ಆಗಿದೆ ತುಂಬಾ. ಇದು ಸ್ವಲ್ಪ ಏಜ್ಡ್ ಕೂಡ ಓನ್ಲಿ ವಿತ್ ಸಪೋರ್ಟ್. ಈಗ ಇವರೆಲ್ಲ ನಮ್ಮ ಸೈನಿಕರು, ಇವರ ಸಪೋರ್ಟ್ ಇಂದಲೇ ಅದು ಹೇಳ್ತದೆ ಅಷ್ಟೇ ಹೊರತು ಇಲ್ಲದ್ರೆ ಹೇಳೋದಿಲ್ಲ. ವಾಲಂಟಿಯರ್ ಆಗಿ ಅದಕ್ಕೆ ಹೇಳಕ್ಕೆಲ್ಲ ವಾಲಂಟಿಯರ್ ಹೇಳಕ್ ಕಷ್ಟ ಆಗುತ್ತೆ. ಹಾಗಾಗಿ ಕೆಲಸ ಸಪೋರ್ಟ್ ಮಾಡಿ ಬೆಳಿಗ್ಗೆ ಹೊತ್ತಿಗೆ ಸಪೋರ್ಟ್ ಮಾಡಿ ಎಬ್ಬಿಸ್ತೀವಿ. ಸೊ ಇವಾಗ ಇದಕ್ಕೆ ನಾವು IV ಅಂದ್ರೆ ಫ್ಲೂಯಿಡ್ ಹಾಕ್ತೀವಿ. IV ಫ್ಲೂಯಿಡ್ ಹಾಕ್ತೀವಿ. ಓಕೆ. ಅಂದ್ರೆ ದಿಕ್ಕು ದೆಸೆ ಇಲ್ಲದೆ ಬರ್ತವೆ ಅಂತ ಏನು ನೆಗ್ಲೆಕ್ಟ್ ಮಾಡಲ್ಲ. ಅದಕ್ಕೆ ಏನ್ ಹೇಗೆ ನೋಡ್ಕೋಬೇಕು ಕಂಪ್ಲೀಟ್ಲಿ ಪ್ರೊಸೀಜರಲ್ ಹಾಗೆ. ಸೊ ಇದಕ್ಕೆ ಇವಾಗ ನಮಗೆ ಹೇಗೆ ಡ್ರಿಪ್ ಅಂತ ಹಾಕ್ತಿವಲ್ಲ, ಹೌದು ಅದೇ ತರ. ಓಕೆ ಓಕೆ. ಆ ವೀಕ್ನೆಸ್ ನ ಕಮ್ಮಿ ಮಾಡಕ್ಕೆ. ಓಕೆ. ವಿನೋದ್ ಸರ್, ಆಕ್ಚುಲಿ ಅಲ್ಲಿ ಒಂದು ಕ್ಯಾನ್ಸರ್ ಇರೋದೊಂದು ಬಫೆಲೋ ಕೂಡ ತೋರಿಸಿದ್ರು. ಹೌದು. ಈಗ ಕ್ಯಾನ್ಸರ್ ಅದು ಒಂದು ಕ್ಯಾನ್ಸರ್ ಸಾಮಾನ್ಯ ಹೇಳಿದಂಗೆ ಹ್ಯೂಮನ್ ಅಲ್ಲಿ ಮಾಡಿದಂಗೆ ನಮಗೆ ಮಾಡಿದಂಗೆ ಈಗ ಕೀಮೋಥೆರಪಿ ಮನುಷ್ಯರು ಮಾಡ್ತಾರೆ, ರೇಡಿಯೋಥೆರಪಿ ಅವುಗಳನ್ನು ಮಾಡೋದು ಕಷ್ಟ ಆಗುತ್ತೆ. ಆದಷ್ಟು ಕೆಲವು ಸತಿ ಹಾರ್ನ್ ಕೊಂಬಲ್ಲಿ ಬರುವಂತದ್ದು, ಈಗ ಕಂಬಲ್ಲಿ ಕಣ್ಣಲ್ಲಿ ಇತ್ಯಾದಿಗಳು ಕ್ಯಾನ್ಸರ್ಗಳು ಬರ್ತವೆ. ಅದನ್ನ ತೆಗೆಯುವ ಸಾಧ್ಯ ಆದಲ್ಲಿ ಅದಕ್ಕೆ ತೆಗಿತೀವಿ ನಾವು. ಅದನ್ನ ತೆಗೆದು ಬಿಟ್ಟು ಪುನಃ ಆದಷ್ಟು ಬರೋದನ್ನ ಅದನ್ನ ಅಲ್ಲಿಗೆ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆದ್ರೆ ಪೂರ್ತಿಯಾಗಿ ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಾಣಿಗಳಲ್ಲಿ ಯಾಕೆ ಬರುತ್ತೆ ಕ್ಯಾನ್ಸರ್? ಅಂದ್ರೆ ಅಗೈನ್ ಈ ಪ್ಲಾಸ್ಟಿಕ್ ಅಥವಾ ಕ್ಯಾನ್ಸರ್ಗೆ ಇಂಥದ್ದೇ ಕಾರಣ ಅಂತ ಹೇಳಿಲ್ಲ. ಯಾವ್ದು ಕಾರಣ ಇವತ್ತಿಗೂ ಕೂಡ ಸರಿಯಾಗಿ ಇದಾಗ್ಲಿಲ್ಲ. ಹಾಗೆ ಸಾಕಷ್ಟು ಕಾರಣಗಳಿದಾವೆ. ಕಂಟಿನ್ಯೂಸ್ ಇರಿಟೇಷನ್ ಏನೊಂದು ಜಾಗಕ್ಕೆ ಅಲ್ಲಿ ಆದಾಗ ಅದ್ರ ಕಾರಣಗಳು ಸುಮಾರು. ಇಂಥದ್ದೇ ಕಾರಣ ಅಂತ ಹೇಳೋದು ಸಾಧ್ಯ. ಫೈನ್ ಫೈನ್. ಗ್ರೇಟ್ ಜಾಬ್ ಸರ್. ವೆರಿ ಕೈಂಡ್ ಗೆಸ್ಚರ್ ಆಸ್ ಡಾಕ್ಟರ್ ಅಂಡ್ ಟೀಮ್. ತುಂಬಾ ಮಹತ್ತರವಾದ ಕೆಲಸ ಮಾಡ್ತಿದ್ದೀರಿ. ಆನ್ ಬಿಹಾಫ್ ಆಫ್ ನಮ್ಮ ತಂಡದ ಪರವಾಗಿ ಕೂಡ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಡೂಯಿಂಗ್ ಅ ವೆರಿ ನೋಬಲ್ ಜಾಬ್. ಥ್ಯಾಂಕ್ ಯು. ಎಸ್. ವಿನೋದ್ ಸರ್, ಇಷ್ಟೊಂದೆಲ್ಲ ನೋಡಿದ್ವಿ ಪಿಂಜರಾಪೋಲ್ ಹೇಗೆ ಆಕ್ಟಿವಿಟಿನ ನಡೆಸ್ತಾ ಇದೆ, ಏನು ಎತ್ತ ಅಂತ. ಮನ್ಸಲ್ಲಿ ಮೂಡಿದ ಒಂದ್ ಪ್ರಶ್ನೆ ಅಂದ್ರೆ, ಅಕಸ್ಮಾತ್ ಈ ಪಿಂಜರಾಪೋಲ್ ಅನ್ನೋದು ಇರ್ಲಿಲ್ಲ ಅಂದಿದ್ರೆ ಸರ್ ಏನ್ ಆಗ್ತಿತ್ತಪ್ಪ ಪರಿಸ್ಥಿತಿ? ನಿಮ್ಮಂತ ಸಹೃದಯರು, ಪ್ರಾಣಿ ಬಗ್ಗೆ ಮನಸ್ಸು ಮಿಡಿಯೋ ಅಂತವ್ರು ಏನಾದ್ರು ಇಂಥ ಒಂದು ಮಹತ್ತರವಾದ ಕೆಲಸ ಮಾಡಿಲ್ಲ ಅಂದಿದ್ರೆ ಇಷ್ಟು ಪ್ರಾಣಿಗಳು ಎಲ್ಲಿರ್ತಾ ಇದ್ವು, ಏನಾಗ್ತಿದ್ವು ಅಂತ ಪ್ರಶ್ನೆ ಬಂತು. ಎಲ್ಲ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ, ಎಲ್ಲ ಕೊಯ್ಯೋ ಕೊಟ್ಟೋಗ್ತಿತ್ತು. ಹೌದಾ? 100%. ಯಾಕಂದ್ರೆ ನಾನು ಮೊದಲೇ ಫಸ್ಟೇ ಹೇಳಿದೆ ನಿಮ್ಗೆ, 90% ನಮ್ಮಲ್ಲಿ ಬಂದಿರೋದು ಯಾವ್ದು ಅಂತಂದ್ರೆ ಕೊಯ್ಯೋಕ್ ಹೋಗುವಂಥದ್ದು. 90%. ಈಗ ನಮ್ಮಲ್ಲಿ 5,000ದಲ್ಲಿ ನೀವು 90% ಕೊಯ್ಯೋಕ್ ಹೋಗುವಂತ ವಸ್ತುಗಳೇ ನಮ್ಮಲ್ಲಿ ಇರೋದು. ಸೊ ನಾವಿದೀವಿ ಅಂತಲ್ಲ, ಗೋಶಾಲೆ ಮೈಸೂರಲ್ಲಿ ಇಳ್ತೋಗಿದ್ರೆ ಕೊಯ್ಯೋಕ್ ಎಲ್ಲ ಕುಯ್ದು ಬಿಟ್ಟಿರೋದು. ಸರ್, ಇವಾಗ ಈ ಆಕ್ಟಿವಿಟೀಸ್ ಎಲ್ಲ ನೋಡಿದ್ಮೇಲೆ ಒಂದ್ ಅನಿಸ್ತಾ ಇರೋದು, ಇದನ್ನ ನೋಡಿದ ಮೇಲೆ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಆಡಿಯನ್ಸ್ ಹೇಳಿದೆ, ಕಡೆಯಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ. ಇದನ್ನ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನಾವ್ ಈ ಪುಣ್ಯ ಸ್ವಲ್ಪ ತಗೋಬೇಕು ಅಂದ್ರೆ ಪಬ್ಲಿಕ್ ನಿಮ್ ಜೊತೆಗೆ ಹೇಗೆ ಅಸೋಸಿಯೇಟ್ ಆಗಬಹುದು? ಹೌದು ನೋಡಿ, ಪಬ್ಲಿಕ್ ಅಸೋಸಿಯೇಟ್ ಆಗಕ್ಕೆ ಒಳ್ಳೆ ಒಂದು ಮಾಧ್ಯಮ ಅಂದ್ರೆ ಹಸುಗಳ ಆರೈಕೆ ಮಾಡುವಂಥದ್ದಕ್ಕೆ ನೀವು ಮುಖ್ಯವಾಗಿ ನೀವು ಫಂಡ್ಸ್ ನ ಇಲ್ಲಿಗೆ ಕೊಡ್ಬೋದು. ಮತ್ತೆ ನಿಮ್ಮ ಬರ್ತ್ಡೇಸು ಆ ಥರದ ಯಾವ್ದಾದ್ರು ಸಮಾರಂಭಗಳು ಬಂದ್ರೆ ನೀವು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೋದು. ನಿಮಗೆ ಪರ್ಮಿಷನ್ ಇದೆ, ಬಂದು ಇಲ್ಲಿ ನೀವು ಹಸುಗಳ ಜೊತೆಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಮತ್ತೆ ಕೆಲವರು ಡೆತ್ ಆನಿವರ್ಸರಿ ದಿನ ದಾನ ಮಾಡಬೇಕು ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಪದ್ಧತಿ ಇದೆ. ಸೊ ನೀವು ಅಂತ ದಿನಗಳಲ್ಲಿ ತಮ್ಮ ತಂದೆ ತಾಯಿಯ ದಿನಗಳಿದ್ದಾಗ ಇಲ್ಲಿ ಬಂದು ದಾನವನ್ನು ಮಾಡಿ ಹಸುಗಳಿಗೆ ತಮ್ಮ ಕೈಯಿಂದ ಹುಲ್ಲು, ಬೆಲ್ಲ, ಸೌತೆಕಾಯಿ ಇದೆಲ್ಲ ಕೊಡ್ಬೋದು. ಮತ್ತೆ ಮುಖ್ಯವಾಗಿ ನಾನು ಬರೋರ್ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ವೀಕ್ಷಕರಿಗೆ ಅಂತ ಅಂದ್ರೆ, ದಯವಿಟ್ಟು ಈ ರೆಡಿಮೇಡ್ ಚಪಾತಿನ ದಯವಿಟ್ಟು ಇಲ್ಲಿ ತರಕ್ ಹೋಗ್ಬೇಡಿ. ಮತ್ತೆ ಟೊಮೊಟೊ, ಬೀಟ್ರೂಟ್, ಕ್ಯಾರೆಟ್
ಇದೆಲ್ಲ ದಯವಿಟ್ಟು ತರಕೋ. ಆಮೇಲೆ ಮುಖ್ಯವಾಗಿ ಕೋಸನ್ನು ದಯವಿಟ್ಟು ಇಲ್ಲಿ ತರಕೋಬೇಡಿ. ನಿಮಗೆ ತರಬೇಕಾಗಿರುವಂಥ ಪದಾರ್ಥ ನಾನು ಹೇಳ್ತೀನಿ ಕೇಳಿ. ನಿಮಗೆ ಬಾಳೆಹಣ್ಣು ತರ್ಬೋದು, ಕುಕ್ಕುಂಬರ್ ತರ್ಬೋದು, ಎಲ್ಲ ಥರ ಸೊಪ್ಪನ್ನು ತರ್ಬೋದು ನೀವು. ಸೊಪ್ಪು, ಹಸಿರು ಸೊಪ್ಪನ್ನ ಯಾವ ಥರ ಸೊಪ್ಪು ಬೇಕಾದ್ರೂ ನೀವು ತರ್ಬೋದು. ಮತ್ತು ಬೆಲ್ಲ ತರ್ಬೋದು. ಮುಖ್ಯವಾಗಿ ನಾನು ಎಲ್ಲಕ್ಕಿಂತ ಜಾಸ್ತಿ ಕೇಳ್ಕೊಳ್ಳೋದೇನಂತ ಅಂದರೆ ಹುಲ್ಲನ್ನು ತಗೊಂಬನ್ನಿ. ಹುಲ್ಲನ್ನೇ. ಮೇಜರ್ ಇದಕ್ಕೆ ಒಳ್ಳೆ ಫುಡ್ ಅಂತ ಅಂದರೆ ಹುಲ್ಲೆ. ಬಾಕಿ ಈಗ ನೀವು ಸೌತೆಕಾಯಿ ಕೊಟ್ಟರೆ ಅದು ನೀರಿನ ಅಂಶ, ಆಯಿತಾ? ಓಕೆ, ಅದನ್ನು ಕೊಡ್ಬೋದು ನೀವು. ಬಾಳೆಹಣ್ಣು ಅಷ್ಟೇ ಒಂದು ತಕ್ಕ ಮಟ್ಟಿಗೆ ಓಕೆ. ಬಟ್ ನೀವು ಮೇಜರಾಗಿ ಹುಲ್ಲನ್ನು ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ. ದಯಮಾಡಿ ಎಲ್ಲ ವೀಕ್ಷಕರು ನಾನು ಹೇಳೋದಾದೇನೆ, ಬನ್ನಿ ಗೋಶಾಲೆಗೆ, ಗೋಮಾತೆಯ ಕೃಪೆಗೆ ಪಾತ್ರರಾಗಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ. ಇವಾಗ ಯಾರಾದ್ರೂ ಫಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಡೀಟೇಲ್ಸ್, ಫೋನ್ ನಂಬರ್ ಆಗಲಿ ಅಥವಾ ನಿಮ್ಮ ಡೀಟೇಲ್ಸ್ ಹೇಳಿ ಸರ್. ನೀವ್ ಏನ್ ಅಪೀಲ್ ಮಾಡ್ತೀರಾ ನಮ್ಮ ಪಬ್ಲಿಕ್? ನಮ್ಮಲ್ಲಿ ಸ್ಕ್ಯಾನರ್ ಇದೆ, ತಮ್ಮ ಸ್ಕ್ರೀನ್ ಮೇಲೆ ಸ್ಕ್ಯಾನರು ಮತ್ತು ನಮ್ಮ ಅಕೌಂಟ್ ನಂಬರ್ನ ಇದಕ್ಕೆ ಹಾಕಿರ್ತೀವಿ. ದಯಮಾಡಿ ತಾವು ಇದಕ್ಕೆ ಹಾಕಿ ನನ್ನ ಒಂದು ನಂಬರ್ ಕೊಡ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ರಿಸಿಪ್ಟ್ನ ಇಮಿಡಿಯೇಟಾಗಿ ನಿಮ್ಗೆ ವಾಟ್ಸಪ್ ಮಾಡೋವಂಥದ್ದಾಗಲಿ ಇಲ್ಲ ಪೋಸ್ಟ್ ಮಾಡೋವಂಥದ್ದಾಗಲಿ ಅದನ್ನು ನಾವು ಮಾಡ್ಕೊಡ್ತೀವಿ. ಈಗ ನೀವು ಹೇಳಿದ್ರಿ ಪಬ್ಲಿಕ್ ಬರ್ಬೋದು, ಅವ್ರ ಬರ್ತ್ಡೇ ಅಥವಾ ಇದನ್ನ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಅದಕ್ಕೆ ಮುಂಚೆನೆ ರಿಜಿಸ್ಟರ್ ಮಾಡಿ ಫೋನ್ ಮಾಡಿ ಬರ್ಸಿರ್ಬೇಕು. ಒಂದಿನ ಮುಂಚೆ ಫೋನ್ ಮಾಡಿದ್ರೆ ಸಾಕು. ಒಂದಿನ ಮುಂಚೆ ಫೋನ್ ಮಾಡಿ ಬರಬೇಕು. ಸೊ ನಿಮ್ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಗ್ರೇಟ್ ಸರ್. ತುಂಬಾ ಒಂದು ಕೈಂಡ್ನೆಸ್ ಅಂತೀವಲ್ಲ, ಎಪಿಟೋಮ್ ಆಫ್ ಕೈಂಡ್ನೆಸ್ ಅಂತೀವಿ, ಅಂದ್ರೆ ಅದರ ಪೀಕ್ ಅಂತ ಅದ್ಭುತವಾದ ಕೆಲಸ ಮಾಡ್ತಿದ್ರಿ. ಇಲ್ಲ ಐ ಮಸ್ಟ್ ಸೇ ದಿಸ್, ನಮ್ಮ ಮಾಧ್ಯಮದ ಮೂಲಕ ನಾನು ಕೂಡ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಆಸ್ ಪಬ್ಲಿಕ್ ನಿಮಗೇನಾದ್ರೂ ಈ ಗೋ ಸೇವೆ ಮಾಡಬೇಕು, ಆ ಪುಣ್ಯ ಕೋಟಿಯ ಸೇವೆ ಮಾಡಿ ಪುಣ್ಯ ತಗೊಳ್ಬಹುದು ಅಂದ್ರೆ ಖಂಡಿತ ನೀವು ಪಿಂಜರಾಪೋಲ್ ಸೊಸೈಟಿ ಆಫ್ ಮೈಸೂರು ಏನಿದೆ ಅಲ್ಲಿಗೆ ನಿಮ್ಮ ಮನಸ್ಸಿಗೆ ಬಂದಷ್ಟು, ನಿಮ್ಮ ಕೈಲಾದಷ್ಟು, ಇಷ್ಟೇ ಅಷ್ಟೇ ಅಂತ ಯಾವುದೇ ಪ್ಯಾರಾಮೀಟರ್ ಇಲ್ಲ, ನಿಮ್ಗೆ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಟು ಇದರ ಒಂದು ಕೆಲಸದಲ್ಲಿ ನೀವು ಕೂಡ ಪುಣ್ಯ ತಗೊಳ್ಬಹುದು. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲೂ ಇದೆ, ಸ್ಕ್ರೀನ್ ಮೇಲೂ ಹಾಕಿದೀವಿ. ಸೊ ಪಿಂಜರಾಪೋಲ್ ಸೊಸೈಟಿ ಆಫ್ ಮೈಸೂರು ಇನ್ಕ್ರೆಡಿಬಲ್ ಜಾಬ್ ಮಾಡ್ತಾ ಇದೆ. ನೀವೇನಾದ್ರು ಹೇಳ್ಬೇಕಾಗಿದೆ. ನಾನು ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಅವರ ತವರೂರಿದು, ಅವರ ತವರೂರಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಗೋಶಾಲೆ ನಡೆಸ್ತಾ ಇದ್ದೀವಿ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಂಸ್ಥೆ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಫಂಡ್ಸನ್ನು ಪಶುಪಾಲನಾ ಇಲಾಖೆಗೆ ಹೇಳ್ಬಿಟ್ಟು ಸ್ವಲ್ಪ ಫಂಡ್ಸನ್ನು ರಿಲೀಸ್ ಮಾಡಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ತಮಗೆ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಸ್ ಸರ್. ಗೊತ್ತಿಲ್ಲ ಇದು ಎಷ್ಟು ಎಲ್ಲಿಗೆ ರೀಚ್ ಆಗ್ಬೇಕಾಗತ್ತಾ ಇಲ್ವಾ ಅಂತ. ನಮ್ಮ ಪ್ರಯತ್ನ ನಮ್ಮ ಜನಕ್ಕೆ ವಿಷಯನ ತಲುಪಿಸ್ಬೇಕು. ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅಂತಂದ್ರೆ ಅದು ಏನಾಗ್ತಿದೆ, ಹೇಗಾಗ್ತಿದೆ ಅನ್ನೋ ವಿಷಯ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವಿಡಿಯೋಗಳನ್ನ ಮಾಡ್ತಿದೀವಿ. ನಾವು ವಿ ಹೋಪ್ ಇಟ್ ರೀಚಸ್ ದ ರೈಟ್ ಪೀಪಲ್. ಸೊ ನಮ್ಮ ಆಡಿಯನ್ಸ್ ಅಂತೂ ಇದ್ದಾರೆ, ತುಂಬಾ ಸಹೃದಯಿಗಳು. ಈ ತರ ಕಾರ್ಯಕ್ರಮ ಮಾಡಿದಾಗ ಅದನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ಸಾಧ್ಯವಾದ್ರೆ ತೊಡಗಿಸ್ಕೊಳ್ತಾರೆ. ಅದನ್ನ ಅವರಿಗೆ ತಲುಪಿಸೋ ಜವಾಬ್ದಾರಿ ನಮ್ದು. ಆ ಕೆಲಸ ಮಾಡಿದೀವಿ. ಎಲ್ಲರೂ ವೆಲ್ಕಮ್, ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ಬನ್ನಿ, ದಯವಿಟ್ಟು ಒಂದ್ಸಲಿ ಭೇಟಿ ಮಾಡಿ. ನೀವು ಡೊನೇಷನ್ ಕೊಡ್ಬೇಕು ಬನ್ನಿ ಅಂತ ಅಲ್ಲ, ಒಂದ್ಸಲಿ ಭೇಟಿ ಮಾಡಿ ನೋಡಿ ನಂತರ ಡೊನೇಷನ್ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.